ತುಂಬ ಸಂತೋಷ ಆಗುತ್ತೆ ಬರೋದಕ್ಕೆ ಇಂಥ ಸ್ಕೂಲಿಗೆ. ಯಾವುದು ನೌಕಾರ ಮಂತ್ರದ ಆಧಾರದ ಮೇಲೆ ನಿಂತಿದೆಯೋ ಅದು ಶ್ರೇಷ್ಠ ಮಾತ್ರ ಆಗಲಿಕ್ಕೆ ಸಾಧ್ಯ, ಬೇರೆ ಆಗೋಕ್ಕೆ ಸಾಧ್ಯ ಇಲ್ಲ. ನೌಕಾರ ಇದ್ದದ್ದು ಶ್ರೇಷ್ಠ ಆಗಬೇಕು. ಶ್ರೇಷ್ಠ ಅಂದರೆ ಏನು? ಯಾವ ಶಾಲೆ ಶ್ರೇಷ್ಠ ಆಗ್ತದೆ, ಶ್ರೇಷ್ಠ ಆಗಬೇಕಾದ್ರೆ ಏನು ಮಾಡಬೇಕು ಅಂತ. ಇನ್ನು 1 ವರ್ಷ ಆಯಿತು ಈಗಷ್ಟೇ. 1 ವರ್ಷ ದೊಡ್ಡದಲ್ಲ. ಸಂಸ್ಥೆಗಳನ್ನು ಯಾರು 10 ವರ್ಷ 100 ವರ್ಷಕ್ಕೆ ಸ್ಥಾಪನೆ ಮಾಡಲ್ಲ, 1000 ವರ್ಷ ಇರಬೇಕಂತ ಸ್ಥಾಪನೆ ಮಾಡೋದು. ಆದರೆ 1000 ವರ್ಷದ ಪ್ರಯಾಣ ಮೊದಲನೇ ವರ್ಷ ಬಹಳ ಮುಖ್ಯ. ಅದು ಮೊದಲನೇ ವರ್ಷ ಯಾಕೆ ಮುಖ್ಯ ಅಂದರೆ ನಾನು ಹೋಗ್ತಿರೋ ದಾರಿ ಸರಿ ಇದೆ ಅಂತ. ಈ ಕಡೆ ಹೋದರೆ ಚೆನ್ನೈ ಬರುತ್ತೆ, ಈ ಕಡೆ ಹೋದರೆ ಮುಂಬೈ ಬರುತ್ತೆ. ನನ್ನ ಗುರಿ ಇರೋದು ಚೆನ್ನೈಗೆ ಹೋಗಬೇಕು ಅಂತ ಇದೆ. ನಾನು ಹೆಜ್ಜೆ ಈ ಕಡೆ ಹಾಕಿದರೆ ಚೆನ್ನೈಗೆ ಹೋಗಲ್ಲ, ಮುಂಬೈಗೆ ಹೋಗ್ತೀನಿ. ಆದ್ದರಿಂದ ಮೊದಲನೇ ಹೆಜ್ಜೆ ಭಾಳ ಮುಖ್ಯ. ಅದು ನಿಮ್ಮ ಗುರಿ ಕಡೆ ಮುಖ ಇದೆಯಾ ಅಂತ. ಆ ದೃಷ್ಟಿಯಿಂದ ಹೇಳೋದಾದರೆ ಶ್ರೇಷ್ಠ ಇಂಟರ್ನ್ಯಾಷನಲ್ ಸ್ಕೂಲ್ ಭಾಳ ಒಳ್ಳೆ ಕೆಲಸ ಮಾಡಿದೆ 1 ವರ್ಷದಲ್ಲಿ ಅಂತ ನಾನು ಅಭಿಮಾನದಿಂದ ಹೇಳಬಲ್ಲೆ. ಈ ಕ್ಯಾಂಪಸ್ ನೋಡಿದಾಗ ತುಂಬ ಸಂತೋಷ ಆಯಿತು. ಎಲ್ಲ ಇಕ್ಕಟ್ಟಿನಲ್ಲಿ, ಗೋಜಲ್ನಲ್ಲಿ, ನಗರದೊಳಗೇನೆ ಅಲ್ಲಿ ಬಸ್ಸಿನ ಸಪ್ಪಳು, ಆಯಿ ಸಪ್ಪಳ ಎಲ್ಲ ಗದ್ದಲದೊಳಗಿರುವಂಥವಾಗ ಇಲ್ಲಿ ಹೊರಗಡೆ ಬಂದು ಪ್ರಶಾಂತವಾಗಿ ಪಾಠ ಮಾಡೋದಿದೆಯಲ್ಲ, ಪಾಠ ಕೇಳೋದಿದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕಲಿಕೆ ವಾತಾವರಣ ಬಹಳ ಮುಖ್ಯ. ಅದು ಯಾವ ವಾತಾವರಣದಲ್ಲಿ ಮಕ್ಕಳು ಕಲಿತಾರೆ ತುಂಬ ಪರಿಣಾಮ ಬೀರುತ್ತೆ ಅವ್ರ ಮೇಲೆ. I understand there are a few people don't understand Kannada, but I seek an apology from them because a large majority of them will understand Kannada. ಈಗ ಶಾಲೆ ಚೆನ್ನಾಗಿ ಆಗಬೇಕು ಅಂತ ಹೇಳಿದೆ. ನನಗೂ ಈಗ ಸುಮಾರು 53 ವರ್ಷ ಆಯಿತು ಪಾಠ ಮಾಡ್ತಾ ಇದ್ದು. 1972ನೇ ಇಸ್ವಿಗೆ ನಾನು ಪಾಠ ಮಾಡೋಕ್ಕೆ ಶುರು ಮಾಡಿದ್ದು. ಇವತ್ತಿಗೆ ಕೂಡ ಉತ್ಸಾಹ 1 ಡಿಗ್ರಿ ಕೂಡ ಕಮ್ಮಿ ಆಗಿಲ್ಲ. 53 ವರ್ಷ ಆಯಿತು. ತುಂಬ ಸಂತೋಷ ಆಗುತ್ತೆ. ಅವತ್ತಿಂದ ಇವತ್ತಿನ ಶಿಕ್ಷಣ ನೋಡ್ಕೊಂಡು ಬಂದಿದ್ದೇನೆ ನಾನು. ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ಕೆಲವು ಸ್ನೇಹಿತರು ಹೇಳಿದರು, ಸರ್ ಮೊದಲು ನಂಗೆ ಇಲ್ಲ ಸರ್ ಶಿಕ್ಷಣ. ಈಗ ಶಿಕ್ಷಕರಿಗೆ ಮರ್ಯಾದೆ ಕೊಡಲ್ಲ ಹುಡುಗರು, ಮತ್ತು ಶಿಕ್ಷಕರು ಮಾತು ಕೇಳಲ್ಲ ಮಕ್ಕಳೀಗ. ಯಾಕೆ ಹಿಂಗಾಯಿತು ಅಂತ 3-4 ಕಾರಣ ಇದ್ದಾವೆ. ಮೊದಲನೇ ಕಾರಣ, ಸಮಾಜ ಶಿಕ್ಷಕರನ್ನ ಕಡೆಗಣಿಸಿದ್ದು ಭಾಳ ಮುಖ್ಯ. ಒಬ್ಬ IT ಇಂಜಿನಿಯರ್ ಆದರೆ ಒಂದು ಲಕ್ಷ ರೂಪಾಯಿ ಸಂಬಳ ಕೊಟ್ಟರೆ ಯಾರೂ ಬೇಜಾರನಲ್ಲ, ಕೊಡಬೇಕು, 1 ಲಕ್ಷ ಕೊಡಬೇಕು ಅಂತಾರೆ. ಮೇಸ್ಟಿಗೆ ಸಂಬಳ ಕೊಡಬೇಕಾದ್ರೆ 15,000ನ ಬೇಡ, 5,000 ಸಾಕು. ಯಾಕೆ? ಒಬ್ಬ IT ಕೆಲಸ ಮಾಡೋನು, IT ಕೆಲಸದ ಬಗ್ಗೆ ನನಗೇನೂ ಕೋಪ ಇಲ್ಲ, ಆದರೆ ಆ ಕೆಲಸಕ್ಕೆ ಅವನು ಜವಾಬ್ದಾರಿ ಆಗಿದ್ದಾನೆ, ಕೆಲಸ ಮಾಡ್ತಾನೆ, ಜನಕ್ಕೆ ಮುಟ್ಟುತ್ತೆ. ಆದರೆ ಒಬ್ಬ ಶಿಕ್ಷಕ ಒಂದು ಸಮಾಜವನ್ನು ಬದಲಾಯಿಸ್ತಾನೆ. ಅದು ಮರಿಬಾರ್ದು ನಾವು ಯಾವಾಗಲೂ. ನಾನು ಯಾವಾಗಲೂ ಮ್ಯಾನೇಜ್ಮೆಂಟಿಗೆ ಹೇಳೋದು ಇಷ್ಟೇ, 10 ಲಕ್ಷ ರೂಪಾಯಿ ಬಿಲ್ಡಿಂಗಲ್ಲಿ ಕಮ್ಮಿ ಮಾಡಿಬೇಕಾದ್ರೆ ಮೇಷ್ಟ್ರ ಸಂಬಳ ಕಮ್ಮಿ ಮಾಡಬೇಡಿ. ಎಲ್ಲಿವರೆಗೂ ಮೇಷ್ಟ್ರ ಗೌರವ ಇದೆಯೋ ಆ ಶಾಲೆ ಬೆಳೀತದೆ. ಎಲ್ಲಿ ಮೇಷ್ಟ್ರ ಗೌರವ ಇಲ್ಲ ಶಾಲೆ ಬೆಳೆಯೋಲ್ಲ. ಶಿಕ್ಷಕರು ಅಂದರೆ ಸರಸ್ವತಿ ಪೀಠ. ಅದನ್ನು ಹಿಂದೆ ಹಾಕಿ ಹೇಗೆ ನಡೆಸ್ತೀರಿ ಸಂಸ್ಥೆ ನೀವು? ಅದು ನನಗೆ ಸಂತೋಷ ಆದದ್ದು ಅಂದರೆ, ಬ್ರಹ್ಮಯ್ಯ ನಾಡೋರು ಫಸ್ಟ್ ಡೇ ನನ್ನ ಕಡೆ ಬಂದಾಗ ಶಿವನಗೌಡರು ಬಂದಿದ್ದರು. ಅವ್ರು ಅದೇ ಹೇಳಿದರು, ನಮ್ಮ ಉದ್ದೇಶ ಇರೋದು ಸರ್ ಆ ಹಳೆ ಕಾಲದ ಶಿಕ್ಷಕನ ಗೌರವ ಉಳಿಸಬೇಕು ಅಂತ ಮಾಡ್ತಾ ಇದ್ದೀವಿ. ಶಿಕ್ಷಕನ ಮುಖ್ಯ ಶಾಲೆಯಲ್ಲಿ. ನಾವೆಲ್ಲ ಹಿಂದೆ ಬೇಲಿ ಕಾಯೋರು, ನಾವೆಲ್ಲ ಒಳಗಡೆ ಅವ್ರು ಮಾಡ್ತಾರೆ. ಹಾಗೆ ಎಲ್ಲಿ ನಡೀತದೋ ಆ ಸಂಸ್ಥೆ ಚೆನ್ನಾಗಿ ಬೆಳೀತದೆ. ನನಗೆ ಒಂಚೂರು ಚಿಂತೆ ಶುರು ಆಗ್ಬಿಟ್ಟಿತ್ತು ಇತ್ತೀಚೆಗೆ. ಶಿಕ್ಷಣ ಅಂದರೆ ಏನು ಅಂತ. ಸರ್ಟಿಫಿಕೇಟಾ? ಮಕ್ಕಳು ಈಗ UKG ಕೊಟ್ಟಿವಿ ಅವರಿಗೆ, ಇನ್ನು ನಾಳೆ 10th ಸ್ಟ್ಯಾಂಡರ್ಡ್ ಪಾಸ್ ಆಗ್ತಾರೆ ಮಕ್ಕಳು, PUC ಹೋಗ್ತಾರೆ. ಓಟ 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 ನಡೆದುಬಿಟ್ಟಿದೆ ನಮ್ಮದು. ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ಳೋದು ಪಾಲಕರಿಗೆ, ಅಷ್ಟು ಧಾವಂತ ಮಾಡಬೇಡಿ ಮಕ್ಕಳಿಗೆ. ಬಹಳ ಪ್ರೆಷರ್ ಹಾಕ್ತೀವಿ ಮಕ್ಕಳ ಮೇಲೆ ನಾವು. ನೋಡೋ ನೀನು IITಗೆ ಹೋಗಬೇಕು, ನೀಟ್ ಪಾಸ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ನಾವೇನು ಮಾಡ್ತಿದ್ದೀವಿ ಅಂದರೆ
ನನ್ನ ಫಲಿಸದ ಆಶೋತ್ತರಗಳನ್ನು ಮಕ್ಕಳ ಮೇಲೆ ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ಯಾರೂ ಡಾಕ್ಟ್ರ್ ಇಲ್ಲ, ನೀನಾಗಬೇಕು. ಏನು ಕರ್ಮನ ಒಂದು? ನಮ್ಮ ಮನೇಲಿ ಯಾರೂ ಡಾಕ್ಟ್ರ್ ಇಲ್ಲ, ನೀನಾಗು. ಇಂಜಿನಿಯರ್ ಇಲ್ಲ, ನೀನು ಇಂಜಿನಿಯರ್ ಆಗು. ಆದ್ರೆ ಸಂತೋಷ. ಅವನು ಡಾಕ್ಟರ್ ಆಗಬೇಕು ಅಂತ ಆಸೆ ಇದ್ದರೆ ಡಾಕ್ಟರ್ ಆಗಲಿ, ಏನೂ ತೊಂದರೆ ಇಲ್ಲ. ಅವನು ಏನೋ ಆಗಬೇಕು ಅಂತಿರುತ್ತೆ, ಒತ್ತಾಯ ಮಾಡಿ ಡಾಕ್ಟರ್ ಮಾಡ್ತೀವಿ. ನಾನು ಎಷ್ಟೋ ಜನ ವಿದ್ಯಾರ್ಥಿಗಳು ನೋಡಿದ್ದೆ, ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಮುಂಬೈ ಬೆಂಗಳೂರಲ್ಲಿ. ಆ ಹುಡುಗಿ MBBS ಮಾಡಿ ಈಗ ಗಾರ್ಮೆಂಟ್ ಹೊಲಿತಾ ಇದ್ದಾಳೆ, ಗಾರ್ಮೆಂಟ್ ಡಿಸೈನ್ ಮಾಡ್ತಾ ಇದ್ದಾಳೆ. ನಾನಮ್ಮ ಗಾರ್ಮೆಂಟ್ ಡಿಸೈನ್ ಮಾಡೋದು ಎನಾಟಮಿ ಯಾಕೆ ಕಲಿತೆ ನೀನು ಅಂತ ಕೇಳಿದೆ. ಏನು ಮಾಡಲಿ ಸರ್, ನಮ್ಮಪ್ಪ ಡಾಕ್ಟರ್ ಆಗು ಅಂತ ಒತ್ತಾಯ ಮಾಡಿದ್ರು, ಡಾಕ್ಟರ್ ಅದೇ ನನಗೆ ಆಸಕ್ತಿ ಇಲ್ಲ ಸರ್, ನಾನೀಗ ಗಾರ್ಮೆಂಟ್ ಮಾಡ್ತೀನಿ ಅಂತ. ಮತ್ತೊಂದು ಮಗುವಿನ ಸೀಟ್ ಹೋಯ್ತಲ್ಲಮ್ಮ ನಿನ್ನ ಸಲುವಾಗಿ ಅಂತ ಹೇಳಿದೆ ನಾನು. ಅಂದರೆ ಆಸಕ್ತಿ ಇದ್ದ ಯಾವ ಕೆಲಸನೂ ಚೆನ್ನಾಗಾಗತ್ತೆ. ಜೀವನ ಆಗೋದು ಬರೀ ಡಾಕ್ಟರ್ ಇಂಜಿನಿಯರಿಂದ ಮಾತ್ರ ಅಲ್ಲ, ಬರೀ ಚಾರ್ಟರ್ಡ್ ಅಕೌಂಟೆಂಟಿಂದ ಇಲ್ಲ, ಬರೀ ಲಾಯರಿಂದ ಅಲ್ಲ. ಒಳ್ಳೆ ಆ್ಯಕ್ಟರ್ ಬೇಡೇನ್ರಿ ನಿಮಗೆ? ಒಬ್ಬ ಒಳ್ಳೆ ಆಟಗಾರ ಬೇಡವಾ? ಕ್ರಿಕೆಟ್ ಮ್ಯಾಚ್ ನೋಡ್ತೀವಿ 8 ತಾಸು ನಾವು. ಆ ಹುಡುಗರೆಲ್ಲ ತಮ್ಮ ಶಿಕ್ಷಣವನ್ನು ಬಲಿ ಕೊಟ್ಟು ಆಗಿದ್ದಾರೆ. ವಿರಾಟ್ ಕೊಹ್ಲಿ ಡಿಗ್ರಿ ಆಗಲಿಲ್ಲ, ಧೋನಿ ಡಿಗ್ರಿ ಆಗಲಿಲ್ಲ, ಆದರೆ ಇವತ್ತು ಅವ್ರು ಎಷ್ಟು ಪ್ರಸಿದ್ಧ ಆಗಿದ್ದಾರೆ ಅಂದರೆ ಜಗತ್ತು ಮೆಚ್ಚಿಕೊಳ್ಳುತ್ತೆ ಅವ್ರನ್ನ. ಅಂದರೆ ಮಗು ಯಾವುದ್ರಲ್ಲಿ ಆಸಕ್ತಿ ಇದೆ ಅದು ತಿಳ್ಕೊಂಡು ಬೆಳೆಸೋದು ಬಹಳ ಒಳ್ಳೇದು. ನಾವು ನನಗೆ ಅದೇ ಬರ್ತಿತ್ತು, ಶಿಕ್ಷಣ ಅಂದ್ರೇನು? ಸರ್ಟಿಫಿಕೇಟ್ ಅಲ್ಲ, ಇನ್ನೇನಿರಬೇಕಾಗಾದ್ರೆ ಶಿಕ್ಷಣ ಅಂದರೆ. ಇತ್ತೀಚೆಗೆ ಕೆಲವು ಘಟನೆಗಳು ಮನಸ್ಸಿಗೆ ಬಹಳ ನೋವು ಮಾಡಿದವು, ನಾನು ತುಂಬ ನೋವು ಮಾಡಿದ್ದೆ. ಪೇಪರಲ್ಲಿ ಓದಿದ ಘಟನೆ ಹೇಳ್ತೀನಿ ನಾನು. ಒಬ್ಬ ಡಾಕ್ಟರ್ ಆದವನು ತನ್ನ ಹೆಂಡತಿನೂ ಡಾಕ್ಟ್ರೇ, ಆಕೆಗೆ ಇಂಜೆಕ್ಷನ್ ಕೊಟ್ಟು ಕೊಲ್ತಾನೆ. ಪೇಪರಲ್ಲಿ ಓದಿದ್ದೀರಿ. ಹೆಂಡತಿನ ಕೊಲ್ಬೇಕಾದ್ರೆ ಡಾಕ್ಟರ್ ಆಗಬೇಕಾಗಿತ್ತ ಇವನು? ಎಂಥ ಬೇಜಾರಲ್ವಾ? ಮೊನ್ನೆ ಪೇಪರಲ್ಲಿ ಓದ್ತೀರಿ, ಹುಡುಗ IT ಓದೋನು ಅಮೇರಿಕಾದಿಂದ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದಾನೆ. ವಾಪಸ್ ಒಂದು ನೌಕರಿ ಬಿಟ್ಟು ಮನೇಲಿ ಕೂತು ಅಪ್ಪ ಅಮ್ಮನಿಗೆ ದುಡ್ಡು ಕೊಡು ಅಂತ ಕೇಳಿದ. ಅಪ್ಪ ಅಂದರು, ಡಿಗ್ರಿ ಮಾಡ್ಕೊಂಡಿದೆಯಲ್ಲ, ಮಾಸ್ಟರ್ ಡಿಗ್ರಿ ಅಮೇರಿಕಾದಿಂದ, ಕೆಲಸ ಮಾಡು ಅಂದರು. ನಾನು ದುಡ್ಡು ಕೊಡು ಅಂತ ಹಠ ಹಿಡ್ದ. ಅಪ್ಪ ಕೊಡಲ್ಲ ಅಂದಾಗ ಅಪ್ಪ ಅಮ್ಮ ಇಬ್ಬರನ್ನೂ ಕೊಂದ ಅಂತ ಬರ್ತದೆ, ಪೇಪರ್ ನೋಡಿದ್ವಿ ನಾವು. ಏನಾಗ್ತಾ ಇದೆ ನಮಗೆ? ಒಬ್ಬ IIT ಹುಡುಗ ಹಿಮಾಚಲ್ ಪ್ರದೇಶದಲ್ಲಿ ಮದುವೆ ಆಗಿ ಒಂದು 6-7 ವರ್ಷ ಆಗಿದೆ. ಆ ಹೆಂಡತಿಯನ್ನು ಕೊಂದು ಚೂರು ಮಾಡಿ ರೆಫ್ರಿಜಿರೇಟರ್ಲ್ಲಿ ಇಟ್ಟಿದ್ದಾನೆ. ದಿನ ಹೋಗಿ ಒಂದು ಕಡೆ ಹಾಕಿ ಬರ್ತಾನೆ. ಇದಕ್ಕೆ IIT ಶಿಕ್ಷಣ ಬೇಕಾಗಿತ್ತಾ? ನನ್ನ ಮನಸ್ಸಿಗೆ ನೋವಾಗೋದು ಇದು. ಏನು ಕಲ್ತ್ರಿ ಶಾಲೆಯಲ್ಲಿ ನೀವು ಅಂತ? ಬರೀ ಸರ್ಟಿಫಿಕೇಟ್ ಬಂತು ನಿಮಗೆ, ಈ ಸಬ್ಜೆಕ್ಟ್ ಬಂತು, ಈ ಸಬ್ಜೆಕ್ಟ್ ಬಂತು, ಈ ವಿಷಯ ಬಂತು, 96 ಮಾರ್ಕ್ಸ್ 95 ಮಾರ್ಕ್ಸ್ ಬಂತು. ಜೀವನಕ್ಕೆ ಏನು ಮುಟ್ಟಿತೋ ನಿನಗೆ? ಮನುಷ್ಯ ಆಗಲೇ ಇಲ್ಲಲ್ಲಪ್ಪ, ರಾಕ್ಷಸ ಆಗಿಬಿಟ್ಟೆಲ್ಲ ನೀನು. ನನಗೆ ಹಠ ಕಾಡತ್ತೆ ಇದು. ನಮ್ಮ ಶಾಲೆಗೆ ಬಂದಂಥ ಮಕ್ಕಳು, ನಾನು ಯಾವಾಗಲೂ ಪ್ರಿನ್ಸಿಪಾಲ್ರಿಗೆ ಹೇಳೋದು, ನಂಬರ್ ನೋಡಬೇಡಿ ನೀವು. ನಮ್ಮ ಶಾಲೆಯಲ್ಲಿ 500 ಜನ ಇದ್ದಾರೆ, 600 ಜನ ಇದ್ದಾರೆ, 1000 ಜನ ಇದ್ದಾರೆ. ಮಕ್ಕಳು ಅಡ್ಮಿಷನ್ ಆದಾಗ ಪ್ರಿನ್ಸಿಪಾಲ್ ಅದೇ ನಡಗಬೇಕು. ಯಾಕೆ ಗೊತ್ತಾ? ಸ್ವಲ್ಪ ಮಾತು ಕಮ್ಮಿ ಮಾಡಬೇಕಪ್ಪ, ಇಲ್ಲಿ ತುಂಬ ಗದ್ದಲ ಆಗ್ತಾ ಇದೆ. ನೋಡಿ, ನಾವು ಹೇಳ್ತೀವಿ ಅಭಿಮಾನದಿಂದ 500 ಹುಡುಗರಿದ್ದಾರೆ, 1000 ಹುಡುಗರಿದ್ದಾರೆ ನಮಗೆ ಅಂತ. ಸಂಭ್ರಮ ಪಡಬೇಡಿ. ನಿಮ್ಮ ಶಾಲೆಯಲ್ಲಿ 500 ಜನ ಮಕ್ಕಳಿದ್ದಾರೆ ಅಂದರೆ 500 ನಂಬರ್ ಅಲ್ಲ, ಅದು 500 ಪರಿವಾರಗಳ ಕನಸು ನಿಮ್ಮ ಕೈಯಲ್ಲಿದ್ದಾವೆ. ಒಂದೊಂದು ಮಗು ಒಂದು ಪರಿವಾರದ ಕನಸದು. ನಿಮ್ಮ ಅತ್ಯಂತ ದೊಡ್ಡ ಆಸ್ತಿ ಯಾವುದು? ನಿಮ್ಮ ಮನೆ ಅಲ್ಲ, ನಿಮ್ಮ ಕಾರ್ ಅಲ್ಲ, ನಿಮ್ಮ ಹೊಲ ಅಲ್ಲ, ನಿಮ್ಮ ಮಗು ಬಹುದೊಡ್ಡ ಆಸ್ತಿ ನಿಮ್ಮದು. ಆ ನಿಮ್ಮ ಅತ್ಯಂತ ಪವಿತ್ರವಾದಂಥ ಮುಖ್ಯವಾದಂಥ ಆಸ್ತಿಯನ್ನು ಶಾಲೆಗೆ ಕೊಟ್ಟಿದ್ದೀರಿ, ಬೆಳೆಸ್ರಪ್ಪ ಇದನ್ನು ಅಂತ ಬೆಳೆಸ್ತೀರಿ. ಯಾವ ನಂಬಿಕೆಯಿಂದ ಅಪ್ಪ ಅಮ್ಮ ಆ ಮಗು ನಮ್ಗೆ ಒಪ್ಪಿಸೋಗಿದ್ದಾರೋ ಆ ನಂಬಿಕೆಯನ್ನು ಗಟ್ಟಿ ಮಾಡಬೇಕಾದದ್ದು ನನ್ನ ಕರ್ತವ್ಯ, ಮೇಷ್ಟ್ರುಗಳ ಕೆಲಸ ಇದು. ನನ್ನ ಮಗು ಆಗಿದ್ದರೆ ಏನು ಮಾಡ್ತಿದ್ದೆ ನಾನು? ಹಾಗೆ ಪ್ರತಿಯೊಂದು ಮಗು ಕೂಡ ಕ್ಲಾಸಲ್ಲಿರುವಂಥ ಮಗು ನನ್ನ ಮಗು ಅಂತ ತಿಳ್ಕೊಂಡು ಪಾಠ ಮಾಡಿದಾಗ ಆ ಶಾಲೆ ಶ್ರೇಷ್ಠ ಶಾಲೆ ಆಗ್ತದೆ. ಅದಾಗಬೇಕು. ಮೇಷ್ಟ್ರ ಆ ಪ್ರೀತಿಯಿಂದ ಮಾಡಬೇಕು. ನನ್ನ ಮಕ್ಕಳು, ಅಯ್ಯೋ ದಡ್ಡ ಇದ್ದಾನೆ ಸರ್ ಅವನು, ಏನು ಹೇಳಿದ್ರು ಅರ್ಥ ಆಗಲ್ಲ ಅವನಿಗೆ, ಇಡೀ ವರ್ಷ ಹೇಳಿದ್ದೀನಿ ಸರ್ ಏನೂ ತಿಳಿಲಿಲ್ಲ ಅವನಿಗೆ ಅಂದಾಗ ನಾನು ಸಾಮಾನ್ಯವಾಗಿ ಆ ಪ್ರಶ್ನೆ ತಿರುಗಿಸಿ ಕೇಳ್ತೀನಿ ಮೇಷ್ಟ್ರುಗಳಿಗೆ. ಇಡೀ ವರ್ಷ ಕಲಿದ್ರು ತಿಳಿಲಿಲ್ಲ ಅಂತ ಅನ್ನೋದಾದರೆ ಇಡೀ ವರ್ಷ ತಿಳಿಲಾರ್ದಂಗೆ ಹೆಂಗೆ ಕಲಿಸಿದ್ರಿ ನೀವು? ಮಗುಗೆ ನೀವು ಹೇಳಿದ ಅರ್ಥ ಆಗದೆ ಹೋದರೆ ಮಗುಗೆ ಅರ್ಥ ಆಗುವಂಗೆ ಹೇಳಬೇಕಾದ ಜವಾಬ್ದಾರಿ ನಂದು, ಮಗು ಮಾಡಬೇಕು. ಮತ್ತು ಇನ್ನು ಮಗುಗೆ ಏನು ಗೊತ್ತಿಲ್ಲ ಅಂತ ಹುಡುಕೋದು ಕೆಲಸ ಅಲ್ಲ ನಂದು. ಅವ್ನು ಗಣಿತ ಬರಲ್ಲ, ಸೈನ್ಸ್ ಬರಲ್ಲ, ಇಂಗ್ಲೀಷ್ ಬರಲ್ಲ, ಅವನಿಗೆ ಏನು ಬರಲ್ಲ ಅಂತ ಹೇಳೋದು ಕೆಲಸ ನಂದಲ್ಲ.
ಅವನಿಗೆ ಏನು ಬರುತ್ತೆ ಅನ್ನೋದು ಕಂಡು ಹಿಡಿಬೇಕು ನಾನು. ನಾಳೆ ಅವನು ಏನೂ ಆಗ್ಲಿಕ್ಕಿಲ್ಲ, ಚಿತ್ರಗಾರ ಆಗ್ಬೋದು, ನಟ ಆಗ್ಬೋದು, ಡ್ಯಾನ್ಸರ್ ಆಗ್ಬೋದು. ನನ್ನ ಸ್ಟೂಡೆಂಟ್ಸ್ ಇದ್ದಾರೆ ಔಟ್ಸ್ಟ್ಯಾಂಡಿಂಗ್ ಡ್ಯಾನ್ಸರ್ಸ್. ಈ ಬೇರೆ ಬೇರೆ ದೇಶದಲ್ಲಿ ಪ್ರೋಗ್ರಾಮ್ ಕೊಡ್ತಾರೆ ಅವರು, ಒಂದೊಂದು ಪ್ರೋಗ್ರಾಮ್ಗೆ 4 ಕೋಟಿ ರೂಪಾಯಿ ಕಳಿಸ್ಕೊಂಡು ಬರ್ತಾರೆ. ಈ ಹುಡುಗರಿಗೆ ಡಿಗ್ರಿ ಬೇಕಾಗಿಲ್ಲ, ಅವರಿಗೆ ಒಳಗಿರುವಂಥ ಕೌಶಲ್ಯ ಹೊರಗೆ ಬರಬೇಕು. ಆ ಮಗುವಿನ ಹೃದಯದಲ್ಲಿ ಏನಾಗಬೇಕು ಅಂತ ಆಸೆ ಇದೆ, ಅದು ತಿಳ್ಕೊಂಡು ನಾವು ಬೆಳೆಸೋದಾದರೆ ಮಕ್ಕಳು ದೊಡ್ಡವರಾಗ್ತಾರೆ. ಆ ರೀತಿ ಮಾಡಬೇಕು ನಾವು. ನನಗೊಂದು ವಿಷಯ ತುಂಬ ಕಾಡ್ತಾ ಇದ್ದದ್ದು ಹೆಚ್ಚಿಗೆ ಇತ್ತೀಚೆಗೆ, ಯಾಕೋ ವಯಸ್ಸಾದಂಗೆ ಜಾಸ್ತಿ ಕಾಟ ಆಗ್ತದೆ ಮನಸ್ಸಿಗೆ. ಒಂದು 40 ವರ್ಷದ ಹಿಂದೆ ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಒಂದು ಮ್ಯಾಗ್ಝಿನ್ ಇತ್ತು, ಹಿರಿಯರಿಗೆ ಗೊತ್ತಿರುತ್ತೆ ಅದು. ಖುಷ್ವಂತ್ ಸಿಂಗ್ ಅನ್ನೋರು ಎಡಿಟರ್ ಆಗಿದ್ದರು ಅದಕ್ಕೆ. ನಾನು ಲೇಖನ ಬರೀತಾ ಇದ್ದೆ ಅದಕ್ಕೆ. ಒಂದ್ಸಲ ಒಂದು ಪತ್ರಿಕೆಯಲ್ಲಿ ಆರ್ಟಿಕಲ್ ಬಂದಿತ್ತು, ಏನಂದರೆ ದೇಶದ ಬಹುದೊಡ್ಡ ನಷ್ಟ ಅಂದರೆ ಅನಕ್ಷರಸ್ಥ, ಓದೋಕೆ ಬರೆಯೋಕೆ ಬರದೇ ಇರುವಂಥವ್ರು ದೇಶಕ್ಕೆ ಬಹುದೊಡ್ಡ ನಷ್ಟ ಆಗತ್ತೆ ಅದರಿಂದ ಅಂತ ಬರೆದಿದ್ರು. ನನಗೆ ಸ್ವಲ್ಪ ಕೋಪ ಬಂದು ನಾನು ಆರ್ಟಿಕಲ್ ಬರೆದಿದ್ದೆ. ದೇಶಕ್ಕೆ ನಷ್ಟ ಆಗ್ತಿರೋದು ಅನಕ್ಷರಸ್ಥರಿಂದ ಅಲ್ಲ, ಓದೋಕೆ ಬರೆಯೋಕೆ ಬರದೇ ಇದ್ದವರಿಂದ ನಷ್ಟ ಆಗಿಲ್ಲ, ಶಿಕ್ಷಣ ಪಡೆದಂಥ ಅಪ್ರಾಮಾಣಿಕ ವ್ಯಕ್ತಿಗಳಿಂದ ಜಾಸ್ತಿ ನಷ್ಟ ಆಗಿದೆ ದೇಶಕ್ಕೆ. ದಯವಿಟ್ಟು ತಿಳ್ಕೊಳ್ಳಿ, ಎಷ್ಟೋ ಜನ ವೈದ್ಯರಿದ್ದಾರೆ, ಎಲ್ಲರೂ ಹಾಗಿದ್ದಾರೆ ಅಂತ ಹೇಳೋಲ್ಲ ನಾನು. ಬೆಂಗಳೂರಲ್ಲಿ ಬೇಕಾದ ಸುದ್ದಿ ಆಗೋಯ್ತು. ಎಷ್ಟೋ ಜನ ಡಾಕ್ಟ್ರು ಪೇಷಂಟಿಗೆ ಗೊತ್ತಾಗಲಾರ್ದಂಗೆ ಕಿಡ್ನಿ ತಕ್ಕೊಂಡಿದ್ದಾರೆ. ನೀವು ಹಾಸ್ಪಿಟ್ಲಿಗೆ ಹೋದರೆ ಪರೀಕ್ಷೆ ಮಾಡಿಸ್ತಾರೆ ನಿಮಗೆ, ಅವ್ರಿಗೆ ಗೊತ್ತಿದೆ ಪರೀಕ್ಷೆ ಬೇಕಾಗಿಲ್ಲ ಅಂತ ಗೊತ್ತಿದೆ, ಆದರೂ MR ಮಾಡಿ, CT ಟೆಸ್ಟ್ ಮಾಡಿಸಿ, ಬ್ಲಡ್ ಟೆಸ್ಟ್ ಮಾಡಿಸಿ ಎಲ್ಲ ರಿಪೋರ್ಟ್ ಬರೆಸ್ತಾರೆ. ಗೊತ್ತಿದೆ ಬೇಕಿಲ್ಲ ಅಂತ, ಅವ್ರ ಟಾರ್ಗೆಟ್ ಇದೆ ಅವ್ರಿಗೆ ಎಷ್ಟು ಮಾಡಬೇಕು ಅಂತ ವರ್ಷಕ್ಕೆ. ಇವರೆಲ್ಲ ಡಾಕ್ಟರ್ ಅಲ್ವಾ, ಮೆಡಿಕಲ್ ಆಗಿಲ್ವಾ, ಇವರೆಲ್ಲ ಇಂಜಿನಿಯರ್ ಆಗಿಲ್ವಾ, ಡಾಕ್ಟರ್ ಆಗಿದ್ದಾರಲ್ಲ, ಯಾಕೆ ಅವರೆಲ್ಲ ಅನಕ್ಷರಸ್ಥರಲ್ಲ, ಒಳ್ಳೆಯವರಾಗಿದ್ದಾರೆ. ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಬಿದ್ದು ಹೋಗ್ತಾವೆ ಕಟ್ಟಿದ್ದು, ರೋಡ್ ಮಾಡಿದ್ದು 2 ವರ್ಷ ಇರಲ್ಲ, ಮಾಡಿದವರು ಅನಕ್ಷರಸ್ಥರಲ್ಲ, ಅದನ್ನು ಮಾಡಿದವರು ಪಕ್ಕ ದೊಡ್ಡ ಇಂಜಿನಿಯರ್ಸೇ ಮಾಡಿದ್ದು. ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಸುದ್ದಿ ಓದ್ತೀವಿ, 4,000 ಕೋಟಿ ಬೇರೆದವ್ರಿಗೆ ಹೋಯ್ತು, 5,000 ಕೋಟಿ ಬೇರೆದವ್ರಿಗೆ ಹೋಯ್ತು. 1-2 ಪೈಸೆ ಅಲ್ಲ ಸ್ವಾಮಿ, ಸಾವಿರಾರು ಕೋಟಿ ರೂಪಾಯಿ ಯಾರ್ದೋ ಕಡೆ ಹೋಯ್ತು ಅಂತ ಹೇಳ್ತೀವಿ. ಅದನ್ನು ಮಾಡಿದವರು ಯಾರು? ಅನಕ್ಷರಸ್ಥರ, ಪಕ್ಕ ಚಾರ್ಟರ್ಡ್ ಅಕೌಂಟೆಂಟ್ಸೇ ಮಾಡಿದ ಕೆಲಸ ಅದು. ಅಮೇರಿಕಾದಲ್ಲಿ ಬಹುದೊಡ್ಡ ಬ್ಯಾಂಕ್ ಅದು, ಲೇಮನ್ ಬ್ರದರ್ಸ್ ಅಂತ. 100 ವರ್ಷ ಬದುಕಿದಂಥ ಲೇಮನ್ ಬ್ರದರ್ಸ್ ಬ್ಯಾಂಕು ಮಂಜಿನ ಹಾಗೆ ಕರಗೋಯ್ತು. ಮಾಡಿದವ್ರು ಯಾರು? ಅದನ್ನು ಚಾರ್ಟರ್ಡ್ ಅಕೌಂಟೆಂಟ್ಸ್. ಮತ್ತು ಇನ್ನೊಂದು ನಾವು ಹೇಳ್ತೀವಿ, ನಮ್ಮ ದೇಶದ ಅತ್ಯಂತ ಕ್ರೀಮ್ ಆಫ್ ಸೊಸೈಟಿ, highest educated, we respect them so much, the IAS and the IPS cadres. ನಮ್ಮ ಕ್ರೀಮ್ ಅನ್ನಲ್ವ ಅವರಿಗೆ ಮರ್ಯಾದೆ ಕೊಡ್ತೀವಿ, IAS ಆಗಿದ್ದಾರೆ, IPS ಆಗಿದ್ದಾರೆ ಅಂತ. ಅವರಲ್ಲಿ ಬಹಳ ಜನ ಭ್ರಷ್ಟರಾದದ್ದು ಕಂಡಿಲ್ಲ ನಾವು. ಯಾಕಾಯ್ತಿದ್ದು? ಶಿಕ್ಷಣ ಪಡ್ಕೊಂಡಿಲ್ವ ಅವರೆಲ್ಲರೂ? ಅವರು ಒಳ್ಳೆ ಶಾಲೆಗೆ ಹೋಗಿದ್ದಾರೆ, ಒಳ್ಳೆ ಡಿಗ್ರಿ ಪಡ್ಕೊಂಡಿದ್ದಾರೆ, ಒಳ್ಳೆ ಸರ್ಟಿಫಿಕೇಟ್ ತಂದಿದ್ದಾರೆ, ಆದರೆ ಜೀವನದಲ್ಲಿ ಮೌಲ್ಯ ಬರಲಿಲ್ಲ. ಎಲ್ಲಿ ಮೌಲ್ಯ ಬರಲ್ವೋ ಸಾಕ್ಷರ ಆದವನು ರಾಕ್ಷಸ ಆಗ್ತಾನೆ ಅಂತ ಮಾತಿದೆ. ಸಾಕ್ಷರ ತಿರುಗಿಸಿದ ರಾಕ್ಷಸ ಅಂತ ಆಗುತ್ತೆ. ಓದೋಕೆ ಬರೆಯೋಕೆ ಬರೋರಿಗೆ ಸಾಕ್ಷರರು ಅಂತ ಕರಿತೇವೆ. ಬರೀ ಓದೋಕೆ ಬಂದು ಮೌಲ್ಯಗಳು ಇಲ್ಲದೆ ಹೋದರೆ ಆ ಮನುಷ್ಯ ರಾಕ್ಷಸ ಆಗ್ತಾನೆ ಅಂತ. ದೇಶಕ್ಕೆ ಹೆಚ್ಚಿಗೆ ತೊಂದರೆ ಆಗೋದು ಅಂಥವರಿಂದ ಹೊರತಾಗಿ ಅನಕ್ಷರಸ್ಥರಿಂದ ಅಲ್ಲ. ಅಂದರೆ ಅನಕ್ಷರಸ್ಥರು ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅಕ್ಷರಸ್ಥರು ಆಗಬೇಕು, ಎಲ್ಲರೂ ಆಗಬೇಕು. ಆದರೆ ಅಕ್ಷರದ ಜೊತೆಗೆ ಒಂದು ಮೌಲ್ಯ ಬರೋದು ಬೇಡವಾ? ನಾ ಯಾಕೆ ಈ ಮಾತನ್ನು ಒತ್ತಿ ಹೇಳ್ತೀನಿ ಸ್ನೇಹಿತರೆ ಅಂದರೆ, ಜಗತ್ತಲ್ಲಿ ಯಾರ್ಯಾರು ದೊಡ್ಡವರಿದ್ದಾರೆ ನಡೆಸ್ಕೊಳ್ಳಿ, ಶ್ರೀಮಂತರ ಬಗ್ಗೆ ಹೇಳಲ್ಲ ನಾನು, ಅಧಿಕಾರದಲ್ಲಿದ್ದವ್ರ ಬಗ್ಗೆ ಹೇಳಲ್ಲ. ಜಗತ್ತು ಒಪ್ಪುವಂಥ ದೊಡ್ಡ ದೊಡ್ಡವರು ಯಾರು ಕಾಣಿಸ್ತಾರೋ ಕಣ್ಣು ಮುಂದೆ ಹೆಸರು ನೋಡಿ ಪಟ್ಟಿ ಮಾಡಿ ಒಂದ್ಸಲ ಕೂತ್ಕೊಂಡು. ಸಾಹಿತ್ಯದಲ್ಲಿ ಯಾರು ದೊಡ್ಡವರಾಗಿದ್ದಾರೆ? ನಾನು ಕೆಲವು ಹತ್ತಿರದಿಂದ ಕಂಡವನವ್ರನ್ನೆಲ್ಲರನ್ನು, ಗುಂಡಪ್ಪನವರಾಗಲಿ, ಮಾಸ್ತಿಯವರಾಗಲಿ, KS ನರಸಿಂಹಸ್ವಾಮಿ ಆಗಲಿ, ಹತ್ತಿರದಿಂದ ಕಂಡವನು ನಾನು. ಬೀಚಿ ಬಳ್ಳಾರಿಯವರು ಎಲ್ಲ ಹತ್ತಿರದಿಂದ ಕಂಡವನು. ಅವ್ರು ಯಾಕೆ ದೊಡ್ಡವರಾದರು? ನನಗೆ ಒಂದೇ ಅನಿಸಿದ್ದು, ಯಾಕೆ ದೊಡ್ಡವರಾದರು ಅಂದರೆ ಅವರ ಮಾತಿಗೂ ನಡೆಗೂ ವ್ಯತ್ಯಾಸ ಇರಲಿಲ್ಲ. ಎಲ್ಲಿ ಮಾತಿಗೂ ನಡೆಗೂ ವ್ಯತ್ಯಾಸ ಬಂತೋ, ವಾಟ್ ಐ ಸೇ ಇಸ್ ಡಿಫರೆಂಟ್ ಫ್ರಮ್ ವಾಟ್ ಐ ಡೂ ನಾಟ್ ಬಿಕಮ್ ಎ ಗುಡ್ ಪರ್ಸನ್. ಓನ್ಲಿ ವೆನ್ ಐ ಸ್ಪೀಕ್ ವಾಟ್ ಐ ಡೂ and I do what I speak, then you get a transparent personality, the whole world will respect you. ದಯವಿಟ್ಟು ಗಮನಿಸಿ, ಒಬ್ಬ ರಾಮ
9600 ವರ್ಷಗಳಿಂದಿದ್ದಂಥ ರಾಮ ಅಂತ ಹೇಳುತ್ತೆ ಇತಿಹಾಸ. ಒಬ್ಬ ರಾಜಕುಮಾರ ಹುಡುಗ. ಆಗಿನ ಕಾಲದಲ್ಲಿ ರಾಜರು ಬಹಳಷ್ಟು ಮದುವೆ ಆಗೋರು, ರಾಜಾನೋ ಬಹುವಲ್ಲಭ ಅಂತ ಬಹಳ ಜನ ಹೆಣ್ಮಕ್ಳು ಮದುವೆ ಆಗ್ತಿದ್ದ. ರಾಮ ಹಾಗಾಗಲಿಲ್ಲ. ರಾಮನ ಅಪ್ಪನೇ ದಶರಥನೇ 350 ಮದುವೆ ಆಗಿದ್ದ. ರಾಮ ಒಂದೇ ಹುಡುಗಿ, ಸೀತೆ ಏಕಪತ್ನಿ ವ್ರತಸ್ಥ ಆದ. ಸತ್ಯವನ್ನು ಪಾಲಿಸ್ತೀನಿ ಅಂತ ಹೋದ, ಮತ್ತೇನು ಮಾಡಲ್ಲ ಸತ್ಯ. ರಾಮೋ ದುರ್ನಾಭಿಭಾಷತೆ ಅಂತ ಮಾತು ವಾಲ್ಮೀಕಿ ರಾಮಾಯಣದ್ದು. ಆ ಎರಡರಿಂದ, ತನ್ನ ಸತ್ಯದಿಂದ, ಪರಾಕ್ರಮದಿಂದ, ಏಕಪತ್ನಿ ವೃತಸ್ಥದಿಂದ ರಾಮ ನನಗೆ ದೇವರಾಗಿ ನಿಂತ. ರಾಜಕುಮಾರ, ಕ್ಷತ್ರಿಯ. ಒಬ್ಬ ಕೃಷ್ಣ, ಅವನ ಮನಸ್ಸು ಮಾಡಿದರೆ ಯಾವುದಾದ್ರೂ ಚಕ್ರವರ್ತಿ ಆಗಬಹುದಾಗಿತ್ತು. ಅವನ ಕಾಲ್ ಹತ್ರ ಎಲ್ಲ ಚಕ್ರವರ್ತಿಗಳ ಕಿರೀಟ ಕಾಲ್ ಹತ್ರ ಇತ್ತು. ಚಕ್ರವರ್ತಿ ಆಗಲೇ ಇಲ್ಲ. ಅವನು ತನ್ನ ಶಿಷ್ಯನಾಗಿದ್ದಂಥ ಅರ್ಜುನನ ಕುದುರೆ ತೊಳೆದು, ರಥ ತೊಳೆದು ಸಾರಥಿಯಾಗಿ ಮಾಡಿದ. ಹೇಳಿದ, ಕರ್ಮದಲ್ಲಿ ಬಹಳ ಶಕ್ತಿ ಇದೆ, ಕರ್ಮ ಮಾಡ್ರಪ್ಪ ಅಂತ ಹೇಳಿದಂಥ ಕೃಷ್ಣ ನಮಗೆ ದೇವರಾದ. ಬುದ್ಧ ರಾಜಕುಮಾರ, 29 ವರ್ಷ ಅತ್ಯಂತ ಸುಖದಲ್ಲಿ ಬದುಕಿದಂಥವನು, ದುಃಖದ ಎಳೆ ಕಾಣದಂಥವನು. ಅವರಪ್ಪ ಶುದ್ಧೋಧನ ಮಾಡಿದ್ದ ಹಾಗೆ, ಮಗನಿಗೆ ದುಃಖ ಕಾಣಿಸ್ಬಾರ್ದು, ನೋವು ಕಾಣಿಸ್ಬಾರ್ದು ಅಂತ ಎಲ್ಲಿವರೆಗೆ ಮಾಡಿದ್ದ ಅಂದರೆ, ಯಾರಾದರೂ ವಯಸ್ಸಾದ ದಾಸಿಯರಿದ್ರೆ ತೆಗೆದು ಬಿಡ್ತಿದ್ದ. ಬಿಳಿ ಕೂದಲಿದ್ದವ್ರು ಯಾರೂ ಇರಬಾರ್ದಲ್ಲಿ. ಮಗನಿಗೆ ನೋವು ಕಾಣಿಸ್ಬಾರ್ದು, ದುಃಖ ಕಾಣಿಸ್ಬಾರ್ದು. ಹಾಗೆ ಬೆಳೆಸಿದ್ದಂಥ ಬುದ್ಧ ಒಂದ್ಸಲ ದುಃಖ ಕಂಡ, ಛೇ ಬೇಡ ಇದು ಅಂತ ಜಗವೆಲ್ಲ ಮಲಗೆಲ್ಲರು ಬುದ್ಧನೊಬ್ಬನೆದ್ದ ಅಂತ ಹೋದ ಕಾಡಿಗೆ. ಸತ್ಯ ಕಾಣ್ತೀನಿ ಅಂತ ಹೋದ. ರಾಜ್ಯ ಇತ್ತು, ವೈಭೋಗ ಇತ್ತು, ಯೌವನ ಇತ್ತು, ಎಲ್ಲ ಇತ್ತು ಅವನಿಗೆ. ಇದರ ಸುಖ ಕಾಣಲಿಲ್ಲ ಅವನಿಗೆ. ದುಃಖಕ್ಕೆ ಮೂಲ ಕಾರಣ ಏನು ಹುಡುಕ್ತೇನೆ ಅಂತ ಹೋದ. ಅವನು ದೇವರಾದ. ಮಹಾವೀರ ಅತ್ಯಂತ ಸುಂದರ ಅಂತ ವ್ಯಕ್ತಿ, ರಾಜಕುಮಾರ. ಎಲ್ಲವನ್ನ ಬಿಟ್ಟು ಅಪರಿಗ್ರಹ ಅಂತ ದಿಗಂಬರನಾಗಿ ಹೋಗಿಬಿಟ್ನಲ್ಲ, ದೇವರಾಗ್ಲಿಲ್ವಾ? ಅವರೆಲ್ಲ ಏನು ತಿಳ್ಕೊಂಡ್ರು ಅಂದರೆ, ಜಗತ್ತಲ್ಲಿ ಯಾವುದು ಮುಖ್ಯ ಅಂತ ತಿಳ್ಕೊಂಡ್ರು. ಅವ್ರು ದೊಡ್ಡವರಾದ್ರು. ನಾನು ಬರೀ ದೇವರ ಬಗ್ಗೆ ಹೇಳ್ತಾ ಇಲ್ಲ. ಮೇರಿ ಕ್ಯೂರಿ ಅಂತ ಹೆಣ್ಮಗಳು, ನಾನು ಆಕೆ ಲ್ಯಾಬೊರೇಟರಿ ನೋಡಿದ್ದೇನೆ. ಎಷ್ಟು ಬಡತನ ಇತ್ತು ಆಕೆಗೆ ಅಂದರೆ, ಲ್ಯಾಬೊರೇಟರಿ ಅಂತಿಲ್ಲ, ಕಾರ್ ಶೆಡ್ಡಲ್ಲೇ ಕೆಲಸ ಮಾಡಬೇಕು. ರಾಶಿ ರಾಶಿ ಪಿಚ್ ಪಿಲೆಂಟ್ ಬಿದ್ದಿರಬೇಕು, ಅದನ್ನು ಸೋಸಬೇಕು, ಚಾಣಿಸ್ಬೇಕು. 1 ಟನ್ ಪಿಚ್ ಪಿಲೆಂಟ್ ಸೋಸಿದ್ರೆ 0.5 ಗ್ರಾಮ್ ರೇಡಿಯಂ ಬರ್ತಾ ಇತ್ತು. ಗ್ಲೌಸ್ ಇಲ್ಲ, ಹರಿದೋಗಿದೆ ಗ್ಲೌಸ್ ಎಲ್ಲ. ಆ ಮರಗಟ್ಟುವಂಥ ಚಳಿ, -15 -20 ಡಿಗ್ರಿ ಟೆಂಪರೇಚರಲ್ಲಿ ಮಾಡಿದ್ದು. ಅಷ್ಟು ವರ್ಷ ಮಾಡಿ ಮಾಡಿ ಇಟ್ಟಿದ್ದಕ್ಕೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಕ್ಯಾನ್ಸರ್ಗೆ ಗುಣ ಆಗ್ತಾ ಇದ್ದಾರೆ, ಒಬ್ಬ ಮೇರಿ ಕ್ಯೂರಿಯಿಂದಾಗಿ. ನೆನೆಸ್ಕೋಬೇಕಲ್ವಾ? ನಾವು ಮೇರಿ ಕ್ಯೂರಿ ನೆನೆಸ್ಕೊಂಡಾಗ ಆಕೆ ತ್ಯಾಗ ಕಣ್ಣು ಮುಂದೆ ಬರಬೇಕು. ಯಾರಿಗೋಸ್ಕರ ಮಾಡಿದ್ಲು ಆಕೆ ಮಾಡಿದ್ದು? ಇದೊಂದು ಬಹುದೊಡ್ಡ ಮೌಲ್ಯ ಸ್ನೇಹಿತರೆ. ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬೇಕಿದನ್ನು. ಪಡ್ಕೊಳ್ಳೋದು ಸುಖ ಇದೆ, ಏನಾದರೂ ಸಿಕ್ಕರೆ ಬಹಳ ಸಂತೋಷ ಆಗುತ್ತೆ. ಯಾರಾದ್ರೂ ಏನು ಕೊಟ್ಟರೆ ಸಂತೋಷ ಆಗಲ್ವಾ? ಆದರೆ ಕೊಡೋದ್ರಲ್ಲಿ ಪಡ್ಕೊಳ್ಳೋಕ್ಕಿಂತ ಹೆಚ್ಚಿನ ಸುಖ ಇದೆ ಅಂತ ಮಕ್ಕಳಿಗೆ ತೋರಿಸ್ಬೇಕು. ಅಂದರೆ ಸನ್ಯಾಸಿ ಆಗಬೇಕು ಅಂತಿಲ್ಲ, ಎಲ್ಲ ಕೊಟ್ಟು ಸನ್ಯಾಸಿ ಆಗಬೇಕು ಅಂತಿಲ್ಲ. ಚೆನ್ನಾಗಿ ಗಳಿಸಿ, ಪ್ರಾಮಾಣಿಕವಾಗಿ ಗಳಿಸಿ, ದೊಡ್ಡವರಾಗಿ. ಆದರೆ ಪಕ್ಕದಲ್ಲಿ ಕೊಡ್ತಂಥವ್ರ ಕಣ್ಣಲ್ಲಿ ನೀರು ಬಂದಿದೆ ಅಂದಾಗ ವಸ್ತ್ರ ತೆಗೆದು ಒರೆಸೋಷ್ಟು ಮನುಷ್ಯತ್ವ ಬರದೇ ಹೋದರೆ ನಿಮ್ಮ ಶಿಕ್ಷಣಕ್ಕೆ ಏನು ಅರ್ಥ ಇಲ್ಲ, ಏನು ಅರ್ಥ ಇಲ್ಲ. ಅದನ್ನು ಕಲಿಸ್ಬೇಕು ಮಕ್ಕಳಿಗೆ. ನೋಡು ಮಗು, ನೀನು ಚೆನ್ನಾಗಿರು, ಚೆನ್ನಾಗಿದ್ದಾಗ ಪಕ್ಕದಲ್ಲಿ ಏನೋ ತೊಂದರೆ ಇದೆ ಅಂದರೆ ನೀನು ಸಾಧ್ಯ ಇದ್ದಷ್ಟು ಕೈಗೆ ಮಾಡು, ಸಹಾಯ ಮಾಡಿ ಹೋಗು, ಮಾಡು. ಇದನ್ನು ಕಲಿಸ್ಬೇಕಲ್ಲ ಮಕ್ಕಳಿಗೆ. ಜಾಯ್ ಆಫ್ ಗಿವಿಂಗ್. ಐ ಆಲ್ವೇಸ್ ಸೇ ದರ್ ಇಸ್ ಅ ಟ್ರೆಮೆಂಡಸ್ ಜಾಯ್ ಇನ್ ರಿಸೀವಿಂಗ್ ಸಮಥಿಂಗ್, ಬಟ್ ದರ್ ಇಸ್ ಅ ಗ್ರೇಟರ್ ಜಾಯ್ ಇನ್ ಗಿವಿಂಗ್. ಅದು ಕೊಡಬೇಕು, ಮಕ್ಕಳಿಗೆ ಕಲಿಸ್ಬೇಕು. ಆ ಮೌಲ್ಯ ಶಿಕ್ಷಣದಲ್ಲಿ ಬರಬೇಕು, ನಮ್ಗೆ ಕಲಿಸ್ಬೇಕು. ಅಪ್ಪ ಅಮ್ಮ ನಾನು ಯಾಕೆ ಹೇಳ್ತಿದ್ದೆ ಮಾತಮ್ಮಂದರೆ, ತಾವು ಬಹುದೊಡ್ಡ ಪಾತ್ರ ವಹಿಸ್ತಾ ಇದ್ದೀರಿ ನಿಮ್ಮ ಮಕ್ಕಳ ಜೀವನದಲ್ಲಿ. ಇಂಗ್ಲೀಷಲ್ಲಿ ಒಂದು ಪದ್ಯ ಇದೆ, ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್ ಅಂತ. ನಿಮ್ಮ ಮಗು ಅಲ್ಲ, ಅದು ಇಡೀ ಪ್ರಪಂಚದ ಒಂದು ಕಾಣಿಕೆ, ಭಗವಂತನ ಕಾಣಿಕೆ ಅದು. ಲಿಟಲ್ ಚೈಲ್ಡ್ ಐ ಆಮ್ ಹೋಲ್ಡಿಂಗ್ ಇನ್ ಮೈ ಹ್ಯಾಂಡ್ ಇಸ್ ಎ ಗಿಫ್ಟ್ ಆಫ್ ಗಾಡ್. ಐ ಹ್ಯಾವ್ ಟು ಪ್ರಿಸರ್ವ್ ದಿಸ್ ಗಿಫ್ಟ್ ಕೇರ್ಫುಲಿ. ಯಾರೋ ಒಂದು ಕಾಣಿಕೆ ಕೊಟ್ಟು ಚೆನ್ನಾಗಿ ಕಾಯ್ಕೊಳ್ಳಲ್ವ ಮನೇಲಿ ನೀವು? ಭಗವಂತ ಕೊಟ್ಟ ಕಾಣಿಕೆ ಅದು, ಹೇಗೆ ಬೆಳೆಸ್ಬೇಕು ಅದನ್ನು? ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಚಂದ ಹೇಳೋರು, ಬಹಳ ಚಂದ ಹೇಳೋರು, ಜೀವನ ಹೇಗಿದೆ ಅಂತ ಹೇಳೋರು. ಒಬ್ಬ ರೈತ ಇದ್ದ, ರಾಜನ ಮನೆಗೆ ಹೋದಂತೆ. ರಾಜನ ಮನೆಯಲ್ಲಿ ಒಂದು 50 ಜನ ಕೂತಿದ್ರು, ಎಲ್ಲ ದೊಡ್ಡ ದೊಡ್ಡವರೆಲ್ಲ ಕೂತಿದ್ರು. ಯಾರೋ ತಂದು ಹಣ್ಣು ಕೊಟ್ರಂತೆ, ಒಂದು ಬುಟ್ಟಿ ಹಣ್ಣು. ರಾಜ ಇದ್ದಂತೆ ಎಲ್ಲರಿಗೂ ಹೆಚ್ಚಿ ಕೊಡಿಪ್ಪ, ಹೋಳು ಮಾಡಿ ಕೊಡಿ ಅಂತ. ಎಲ್ಲರಿಗೂ ಹೋಳು ಮಾಡಿಕೊಟ್ರು. ಹಣ್ಣು ತುಂಬ ರುಚಿಯಾಗಿದೆ ಅಂತ ಎಲ್ಲರೂ ಹೇಳಿದರು. ರೈತ ಕೂತಿದ್ನಲ್ಲ, ನೀ ತಗೊಳಪ್ಪ, ಒಂದು ಹೋಳು ತಗೋ ಅಂದರು. ನಾನು ಬೇಡ ಸ್ವಾಮಿ, ಆ ಹೋಳು ಬೇಡ, ಆ ಬೀಜ ಕೊಡಿ ನನಗೆ ಅಂದ.
ಬೀಜ ಇತ್ತಲ್ಲ, ತಗೊಂಡ ಮನೆಗೆ ಹೋದ, ತೋಟದಲ್ಲಿ ಹಾಕಿದ, ನೀರು ಹಾಕಿ ಗೊಬ್ಬರ ಹಾಕಿ ಬಿಸಿಲು ಬಿಟ್ಟು ಆ ಕಾಳಜಿ ಮಾಡಿ 7-8 ವರ್ಷಕ್ಕೆ ದೊಡ್ಡ ಗಿಡ ಆಯಿತು. ಗಿಡ ತುಂಬ ಸಾವಿರಾರು ಹಣ್ಣು ಸುರಿದಿದ್ದು. ಒಂದು ದಿವಸ ರಾಜ ಬದುಕಿದ್ದ, ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡ್ದ, ರೈತ ಓಡಿ ಬಂದ, ಬನ್ನಿ ರಾಜರೇ ಬನ್ನಿ ಅಂತ ಕರ್ಕೊಂಡು ಕೂಡಿಸ್ದ. ಆ ಹಣ್ಣು ಕೊಡ್ತೀನಿ ಇರಿ ಅಂದ. ಗಿಡದಿಂದ ಹಣ್ಣು ತೆಗೆದು ಕತ್ತರಿಸಿ ಕೊಟ್ಟ. ರಾಜ ಹೇಳಿದಂತೆ, ಎಷ್ಟು ರುಚಿಯಾಗಿದೆಯೋ ಹಣ್ಣಿದು, ಬಹಳ ಚೆನ್ನಾಗಿದೆಯಪ್ಪ ಅಂತ ಹೇಳ್ದ. ಆಗ ರೈತ ಹೇಳ್ತಾನೆ, ಸ್ವಾಮಿ ತಾವೇ ಕೊಟ್ಟ ಬೀಜ, ಅದ್ರ ಹಣ್ಣು ಮಾಡಿದ್ದೀನಿ ನಾನೀಗ. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ, ಪ್ರತಿಯೊಂದು ಮಗು ಇದೆಯಲ್ಲ ಅದು ಭಗವಂತ ಕೊಟ್ಟಂಥ ಬೀಜ. ಅದು ಆ ಬೀಜನ ಚೆಂದಾಗಿ ಬೆಳೆಸಿ ಪ್ರೀತಿಯಿಂದ, ಅಂತಃಕರಣದಿಂದ, ಗೌರವದಿಂದ ಮಗುವನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ನಿಲ್ಲಿಸಿದಾಗ ನಾವು ಭಗವಂತನಿಗೆ ವಾಪಸ್ ಹಣ್ಣು ಕೊಟ್ಟಂಗಾಗತ್ತೆ ಅಂತ. ಅವನು ಕೊಟ್ಟಂಥ ಬೀಜವನ್ನು ಹಣ್ಣು ಮಾಡಿ ವಾಪಸ್ ಕೊಡ್ಬೇಕು ಭಗವಂತನಿಗೆ ನಾವು. ಇದು ಮಾಡ್ಬೇಕಾದ್ರೆ ಏನು ಮಾಡಬೇಕು? ದಯವಿಟ್ಟು ನಾನು ಬೇಡ್ಕೊಳ್ಳೋದು, ಶಾಲೆಯಲ್ಲಿ ಆಗಲಿ ಮನೆಯಲ್ಲೇ ಆಗಲಿ ದಯವಿಟ್ಟು ಮಕ್ಕಳ ಬಗ್ಗೆ ಮೌಲ್ಯಗಳ ಬಗ್ಗೆ ಹೇಳಿ. ಒಂದು ಚೂರು ಮಕ್ಕಳ ಬಗ್ಗೆ ಕಾಳಜಿ ಮಾಡಿ, ತಪ್ಪು ಹೇಳಬೇಡಿ. ಇನ್ನೊಂದು ಮಾತನ್ನ ಹೇಳಲೇಬೇಕು ಅದನ್ನು. ಈಗ ನಮಗೇನಾಗಿದೆ, ಸ್ವಲ್ಪ ಕೈಯಲ್ಲಿ ದುಡ್ಡಿದೆ ಎಲ್ಲರಿಗೂ ಸ್ವಲ್ಪ. ನಾವು ಸಣ್ಣವರಿದ್ದಾಗ ನಮಗೆಲ್ಲ ಸಿಗ್ತಿರ್ಲಿಲ್ಲ, ಆಟಿಕೆ ಸಾಮಾನೆಲ್ಲ ಸಿಗ್ತಿರ್ಲಿಲ್ಲ. ಅದಕ್ಕೀಗ ತಂದು ಹಾಕ್ತೀವಿ ಮಕ್ಕಳಿಗೆ. ನಿಮ್ಮ ಮನೇಲಿ ಒಂದು ಮಗು ಇದ್ರೆ ದಯವಿಟ್ಟು ನೋಡಿ, ಸಣ್ಣ ಮಗು ಇದ್ದರೆ ಆಟಿಕೆ ಸಾಮಾನು ಎಷ್ಟಿದಾವೆ ನೋಡ್ಕೊಳ್ಳಿ. ಮನೇಲಿ ಒಂದು ನರ್ಸರಿ ಸ್ಕೂಲ್ ರನ್ ಮಾಡುವಷ್ಟು ನಿಮ್ಗೆ ಆಟಿಕೆ ಸಾಮಾನು ಇರುತ್ತೆ ಮನೇಲಿ. ಗಮನಿಸಿ, ಮಗು ಕೇಳಿಲ್ಲ ನಿಮಗೆ ಇದನ್ನ, ಮಗು ತಂದು ಕೊಡುವಂತ ಕೇಳಲೇ ಇಲ್ಲ, ನಾವೇ ತಂದು ಹಾಕೋದು. ಅಲ್ಲಿ ಹೋದಾಗ ತೊಗೊಂಬರೋದು, ಇಲ್ಲಿ ಹೋದಾಗ ಒಂದು ತೊಗೊಂಬರೋದು. ಬಟ್ಟೆ ಎಷ್ಟಿರುತ್ತೆ ಮಗುಗೆ ಲೆಕ್ಕ ಹಾಕಿ. ಆಗ ಮಗು 3ನೇ ಸಲ ಹಾಕ್ಕೊಳ್ಳಲ್ಲ ಅದನ್ನ, ಅದು ದೊಡ್ಡದಾಗ್ಬಿಟ್ಟಿರುತ್ತೆ. ಊರಿಗೆ ಹೋದಾಗಲ್ಲ ನಮಗೂ ಚೆನ್ನಾಗಿ ಕಾಣುತ್ತೆ ಅಂತ ತರೋದು. ಈ ಪ್ರೀತಿ ಇದೆಯಲ್ಲ, ಪ್ರೀತಿ ಬೇಕು, ಆದರೆ ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ಳೋದು, ಪ್ರೀತಿಯನ್ನು ವಸ್ತುವನ್ನಾಗಿ ಮಾಡಬೇಡಿ. ಆಟಿಕೆ ಸಾಮಾನು ಕೊಡ್ತಿರಲ್ಲ, 50-60 ಆಟಿಕೆ ಸಾಮಾನಿದ್ದಾವೆ, ಒಂದು 4 ಕಪಾಟಿನ ಕೆಳಗೆ ಬಿದ್ದಿದ್ದಾವೆ, ಮಗು ಗೊತ್ತೇ ಇಲ್ಲ, ಅದು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ, ಅದು ಮಿಸ್ಸು ಆಗಿಲ್ಲ, ಅದಕ್ಕೆ ಕಳ್ಕೊಂಡಿದ್ದೀನಿ ಅಂತ ಗೊತ್ತೂ ಇಲ್ಲ ಅದಕ್ಕೆ. ಮತ್ತು ಹೊಸ ಬಂದೇ ಬರುತ್ತಲ್ಲ ಯಾವುದೋ ಒಂದು. ದೊಡ್ಡ ಸಂಶೋಧನೆ ಆಗಿದೆ ಸ್ನೇಹಿತರೆ, ನಾನು ಹೇಳಬೇಕು ನಿಮಗೆ ಇದನ್ನು, ದೊಡ್ಡ ಸಂಶೋಧನೆ ಆಗಿದೆ ಅದು. ಮಗುಗೆ ಬೇಡದೇನೆ ಅದರ ಅಪೇಕ್ಷೆ ಇಲ್ಲದೆ ತಂದು ಕೊಡ್ತೀವಲ್ಲ, ವಸ್ತುವಿನ ಬೆಲೆ ಇರಲ್ಲ ಅದಕ್ಕೆ. ನಾನು ಸಣ್ಣವನಿದ್ದಾಗ ನಮ್ಮ ಅಪ್ಪನಿಗೊಂದು ಟೆನ್ನಿಸ್ ಬಾಲ್ ಕೊಡಿಸು ಅಂತ ಕೇಳಿದೆ. 4 ತಿಂಗಳು ಕೊಡಿಸ್ಲಿಲ್ಲ. ನಾನು ಕೇಳಿ ಕಡೆಗೆ ಅಮ್ಮನಿಗೆ, ಅಪ್ಪ ಹೇಳು ಈ ಸಲ ಒಂದು ಟೆನ್ನಿಸ್ ಬಾಲ್ ಕೊಡಿಸೋ ಕೇಳು ಅಂತ ಕೇಳಿದೆ. ಅಪ್ಪ ಕೊಡಿಸಿದ್ರು. ಏನು ಸಂಭ್ರಮ ಗೊತ್ತಾ ನನಗೆ, 2 ವರ್ಷ ಕಾಪಾಡಿಕೊಂಡಿದ್ದೀನಿ ಅದನ್ನು ನಾನು ಬೆಳೆದೆ. ಗೊತ್ತು ನನಗೆ, ಬೆಲೆ ಗೊತ್ತು, ವಸ್ತುವಿನ ಬೆಲೆ. ಮಕ್ಕಳಿಗೆ ವಸ್ತುವಿನ ಬೆಲೆ ಗೊತ್ತಿಲ್ಲದೆ ಹಾಗೆ ತಂದು ಹಾಕಿದರೆ ಸಂಶೋಧನೆ ಏನು ಹೇಳುತ್ತೆ ಗೊತ್ತಾ, ಇವತ್ತು ಯಾವಾಗ ವಸ್ತುವಿನ ಬಗ್ಗೆ ಅದರ ಅಟ್ಯಾಚ್ಮೆಂಟ್ ಕಮ್ಮಿ ಆಯಿತೋ ಅದು ಹಾಗೆ ಸಂಬಂಧಗಳಿಗೂ ಹಾಗೆ ಆಗತ್ತೆ. ಅಪ್ಪ ಅಮ್ಮನ ಜೊತೆಗೆ ಸಂಬಂಧ ಕೂಡ ಅಶಕ್ತ ಆಗ್ತಾ ಹೋಗುತ್ತೆ. ಬೇಡ ಅದು. ಅಂದರೆ ಮಕ್ಕಳಿಗೆ ಕೊಡಬಾರ್ದು. ಹಾಗಾದರೆ ಕೊಡಿ, ದಯವಿಟ್ಟು ತುಂಬಿಸ್ಬೇಡಿ. ನಾನು ಪ್ರೀತಿ ಬದಲು ಮೊಬೈಲ್ ಕೊಡ್ತೀನಿ, ಪ್ರೀತಿ ಬದಲು ಆಟಿಕೆ ಸಾಮಾನು ಕೊಡ್ತೀನಿ, ಇದರಂಥ ತಪ್ಪು ಕೆಲಸ ಇನ್ಯಾವುದೂ ಇಲ್ಲ. ಪ್ರೀತಿಯನ್ನು ವಸ್ತು ಬದಲಾಯಿಸೋಕೆ ಸಾಧ್ಯ ಇಲ್ಲ, ಪ್ರೀತಿ ಮಾತ್ರ ಉಳಿಯೋದು. ಮಗುನ ಅಪ್ಕೊಳ್ಳಿ, ಮಾತಾಡಿಸಿ, ಪ್ರೀತಿ ಮುದ್ದು ಮಾಡಿ, ಕರ್ಕೊಂಡೋಗಿ ಪ್ರವಾಸಕ್ಕೆ, ಅದೆಲ್ಲ ಪ್ರೀತಿ. ಆ ಪ್ರೀತಿ ಕೊಡೋದ್ರ ಬದಲು ನಾನು ಮೊಬೈಲ್ ಕೊಡ್ತೀನಿ, ಆಟಿಕೆ ಸಾಮಾನು ಕೊಡ್ತೀನಿ, ಇದಲ್ಲ, ಇದು ಆಗಲ್ಲ. ದಯವಿಟ್ಟು ಪ್ರೀತಿಯನ್ನು ಸಾಮಾನನ್ನಾಗಿ ಪರಿವರ್ತನೆ ಮಾಡಬೇಡಿ, ಆಗೋಲ್ಲ, ವರ್ಕ್ ಆಗಲ್ಲ ಅದು. ಎರಡನೇದು ಬಹಳ ಮುಖ್ಯ. ನಿಮ್ಮ ಮನೆ ಸ್ವಲ್ಪ ದೊಡ್ಡ ಮಕ್ಕಳಿದ್ರೆ, ಬೆಳೆದವರಿದ್ದರೆ, 11, 12, 13 ವರ್ಷ ವಯಸ್ಸಿನ ಮಕ್ಕಳಿದ್ರೆ ಒಂದು ರೂಮ್ ಕೊಡ್ತೀವಿ ನಾವು, ಕೋಣೆ ಕೊಡ್ತೀವಿ ಅವರಿಗೆ. ಪ್ರೈವಸಿ ಬೇಕು ಮಗುವಿಗೆ ಅಂತ ಕೊಟ್ಟರೆ, ಹುಡುಗಿ ಮಗು ಏನ್ತದೆ, ಆಕೆ ಒಂದು ಮೊಬೈಲ್ ಸಿಗ್ತದೆ, ಟ್ಯಾಬ್ ಇರ್ತದೆ ಅಥವಾ ಟಿ ವಿ ಇರ್ತದೆ, ಇಷ್ಟಿದ್ರೆ ಸಾಕು, ನೀವು ಯಾರೂ ಬೇಕಾಗಿಲ್ಲ. ಬಾಗಿಲು ಹಾಕೊಂಡು ಕೂತ್ಕೋತಾವೆ ಮಕ್ಕಳು. ಈಗ ದಯವಿಟ್ಟು ಗಮನಿಸಿ, ನಿಮ್ಮ ಮನೆಯಲ್ಲಿ ಮದುವೆ ಇದೆ ಹೋಗೋಣ ಬಾರೋ ಅಂತಂದ್ರೆ ಬರಲ್ಲ ಮಕ್ಕಳಿಗೆ. ನಾ ಬರಲ್ಲ ಹೋಗು ಅಂತಾರೆ, ಬೋರ್ ಆಗ್ತದೆ ಮದುವೆ. ಅಲ್ಲ, ಮದುವೆನೇ ಬೋರ್ ಅಂದ್ರೆ ಇನ್ನೇನು ಮಾಡಿದ್ರಿ? ನಾವು ಹುಡುಗರಾಗಿದ್ದಾಗ ಯಾರ್ದೋ ಮದುವೆ ನಾವು ಬಟ್ಟೆ ಹೊಲಿಸ್ಕೋತಾ ಇದ್ವಿ. 1 ತಿಂಗಳು ಮೊದಲೇ ರೆಡಿ ಆಗೋದು, ಮದುವೆಗೆ ಯಾವಾಗ ಹೋಗೋದು ಅಂತ ಸಂಭ್ರಮ ಇರೋದು. ಈಗ ಸಂಭ್ರಮ ಇಲ್ಲ, ಮಕ್ಕಳಿಗೆ ಖುಷಿ ಇಲ್ಲ. ಈಗ ಬರೋ ಹೋಗಂತಾರ, ಅಪ್ಪ ಅಮ್ಮನಿಗೆ ಹೋಗಿ ಇರ್ತೀವಿ ಅಂತಾರ. ಬೆಂಗಳೂರಂಥ ಊರಲ್ಲಂತೂ ನೀವು ಹೋಗಿ ಅಡುಗೆ ಕೂಡ ತಲೆ ಕೆಡಿಸೋ, ಸ್ವಿಗ್ಗಿ ಇದೆ, ಸ್ವಿಗ್ಗಿ ತಂದು ಕೊಡ್ತದೆ ಅಂತಾರೆ. ಅಂದ್ರೆ ಏನಾಯ್ತು? ಯಾವಾಗ ಇದೊಂದು ಮತ್ತೊಂದು ದೊಡ್ಡ ಸಂಶೋಧನೆ ಆದದ್ದು ಇದು. ಮೊಬೈಲು, ಟಿ ವಿ ಇದ್ರ ಜೊತೆಗೆ ಹೆಚ್ಚಿಗೆ ಸಂಪರ್ಕ ಬರೋಕ್ಕೆ ಶುರು ಮಾಡಿ ಅದರ ಜೊತೆ ಸಂಬಂಧ ಜಾಸ್ತಿ ಆಯಿತು ಅಂದರೆ, ಯಾವಾಗ ನಿರ್ಜೀವ ವಸ್ತುಗಳ ಜೊತೆಗೆ ಸಂಬಂಧ ಹೆಚ್ಚಾಯಿತೋ ಸಜೀವ ವ್ಯಕ್ತಿಗಳ ಜೊತೆಗೆ ಸಂಬಂಧ ಅಶಕ್ತ ಆಗ್ತಾ ಹೋಗುತ್ತೆ.
ಅಪ್ಪ ಅಮ್ಮ ಬೇಕಾಗಿಲ್ಲ ಅವಾಗ, ನಾಟ್ ನೆಸರಿ. ಟೀಚರ್ ನಾಟ್ ಇಂಪಾರ್ಟೆಂಟ್. ಗೂಗಲ್ ಇದೆಯಲ್ಲ, ನೋಡ್ಕೋಬೋದು, ಎಲ್ಲ ಸಿಗುತ್ತೆ. ಈಗಂತೂ AI ಬಂದುಬಿಟ್ಟಿದೆ. ನೀವೇನು ಬೇಕಾದರೂ ಕ್ವಶನ್ ಕೊಡಿ ಅವರಿಗೆ, ಅಸೈನ್ಮೆಂಟ್ ಕೊಡಿ, 5 ಸೆಕೆಂಡಲ್ಲಿ ಮಾಡ್ತದೆ ಅದು. ಅಲ್ಲಿ ಹಾಕ್ಬಿಟ್ಟು ರೈಟ್ ದಿ ಆನ್ಸರ್ ಅಂದರೆ ಅದು ಮಾಡುತ್ತೆ. ಬೇಕಾದ್ರೆ ನಿಮಗೆ ಒಂದು ಕ್ವಶನ್ ಪೇಪರ್ ಮಾಡಿ ಕೊಡ್ತಾ ಇರ್ಬೇಕಾರೆ ನಾಳೆ ಅವರು. ಆದ್ದರಿಂದ ಇನ್ಫಾರ್ಮೇಷನ್, ಮಾಹಿತಿ ಎಲ್ಲಾದರೂ ಸಿಗುತ್ತೆ. ಇನ್ಫಾರ್ಮೇಷನ್ ಇಸ್ ಅವೈಲೇಬಲ್ ಪ್ಲೆಂಟಿ, ಬಟ್ ವಿಸ್ಡಮ್ ಈಸ್ ನಾಟ್ ಅವೈಲೇಬಲ್. ವಿಸ್ಡಮ್ ಕ್ಯಾನ್ ಬಿ ಗಿವನ್ ಓನ್ಲಿ ಇನ್ ದ ಸ್ಕೂಲ್ ಬೈ ದ ಟೀಚರ್. ಅದು ಕೊಡಬೇಕದನ್ನು. ಇನ್ಫಾರ್ಮೇಷನ್ ಸಿಗುತ್ತೆ ಎಲ್ಲ ಕಡೆ, ಬೇಡಾದರೂ ಸಿಗುತ್ತೆ ಕ್ಷಣಕ್ಕೆ. ಇನ್ನೊಂದು ನಾನು ಬೇಡ್ಕೊಳ್ಳೋದು ನಿಮ್ಮಲ್ಲಿ, ಮಕ್ಕಳಿಗೆ ಮೊಬೈಲ್ ಕೊಡಿಸ್ಬೇಡಿ. ನಾವು ಬರ್ತಾರೆ, ಎಷ್ಟೋ ಜನ ಬರ್ತಾರೆ ನನ್ನ ಕಡೆಗೆ, ಸರ್ ನಮ್ಮ ಮಗ ಮೊಬೈಲೇ ಬಿಡೋಲ್ಲ ಸರ್, ಏನು ಮಾಡೋದು ಸರ್, ಮೊಬೈಲ್ ಬಿಡೋಲ್ಲ ಅಂತಾರೆ. ಕೊಟ್ಟವ್ರು ಯಾರು? ನೀವೇ ತಾನೇ ಕೊಟ್ಟದ್ದು ಮೊಬೈಲ್. ಕೊಟ್ಬಿಟ್ಟು ಆಮೇಲೆ ನಾವು ಹೇಳ್ಕೊಳ್ಳೋದು ನೋಡಿ ಹೆಂಗೆ, ಅಪ್ಪ ಅಮ್ಮ ನೋಡಿದೆ ನಾವು, ನನ್ನ ಮಗಳಿದ್ದಾಳೆ ಸರ್, 2.5 ವರ್ಷ ಸರ್, ಮೊಬೈಲ್ ಕೊಟ್ಟ ತಕ್ಷಣ ಟಕ್ ಅಂತ ಯೂಟ್ಯೂಬಿಗೆ ಹೋಗಿ ಹಾಡು ಹಿಡ್ಕೋತಾಳೆ ಸರ್. ಸಂಭ್ರಮ ಪಟ್ಟಿಲ್ಲ ನೀವು? ಆ ಸಂಭ್ರಮ ಪಟ್ಟಾಗ ಮುಂದೆ ಬಿಡಲ್ಲ ಅಂದರೆ ಯಾಕೆ ದುಃಖ ಪಡ್ತೀರಿ? ಕೊಟ್ಟದ್ದು ನೀವೇ. ದಯವಿಟ್ಟು ಕೊಡಬೇಡಿ. ಹೇಳಿ ಮಗುಗೆ, ಒಂದು ಹಾದಿ ಇದೆ ನೋಡಮ್ಮ, ಇದಲ್ಲ ಇದು, ನಿನಗೇನು ಬೇಕು ಹೇಳೋದು ತೋರಿಸ್ತೀನಿ ನಾನು, ಬಟ್ ಇಟ್ಸ್ ನಾಟ್ ರಿಕ್ವೈರ್ಡ್ ಫಾರ್ ಯು. ದಯವಿಟ್ಟು ನೋಡಿ, ಮಗು ಕೈಲಾದ್ರೆ ರೇಸರ್ ಬ್ಲೇಡ್ ಕೊಡ್ತೀರಾ ಯಾರಾದರೂ? ಕೊಡಲ್ಲ, ಗೊತ್ತಿಲ್ಲ, ಅದಕ್ಕೆ ಕೈ ಕಟ್ ಮಾಡ್ಕೊಂಡ್ಬಿಡುತ್ತೆ. ಇದು ರೇಸರ್ಗಿಂತ ಕೆಟ್ಟದಾಗಿದ್ದು. ಹಿಂದೆ ನಾವು ಹೇಳ್ತಿದ್ವಿ, ನಾನು ಅಭಿಮಾನದಿಂದ ನಾನು ಹೇಳ್ತಿದ್ದೆ 50 ವರ್ಷ ಹಿಂದೆ, ಭಾರತೀಯ ಸಂಸ್ಕೃತಿಗೆ ಏನೂ ತೊಂದರೆ ಇಲ್ಲ, ಅಷ್ಟು ಮಂದಿ ದಾಳಿ ಮಾಡಿದರು, ಹೀಗೆ ಮಾಡಿದರು, ಸಂಸ್ಕೃತಿ ಉಳ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಿದ್ದೆ ನಾನು. ನಮ್ಮ ಸಂಸ್ಕೃತಿಗೆ ಏನೂ ಆಗಲ್ಲ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೆ. ಪ್ರಾಮಾಣಿಕವಾಗಿ ಈ ಧೈರ್ಯ ನನಗಿಲ್ಲ ಈಗ. ಯಾಕೆ ಧೈರ್ಯ ಇಲ್ಲ ಅಂದರೆ, ದಾಳಿ ಹೊರಗಿಂದ ಯಾರೂ ಮಾಡ್ತಾ ಇಲ್ಲ ಈಗ. ದಾಳಿ ಆಗ್ತಿರೋದು ನಿಮ್ಮ ಮನೆ ಹಾಲಲ್ಲೇ ಆಗ್ತಾ ಇದೆ, ಹೊರಗಿಂದಲ್ಲ. ಹೊರಗಿಂದ ವೈರಿಗಳು ಬಂದರೆ ಗೊತ್ತಾಗತ್ತೆ ನನಗೆ ಯಾರು ವೈರಿಗಳು ಅಂತ, ಅದು ಅಟ್ಯಾಕ್ ಮಾಡ್ಬೋದು ನಾನು. ವೈರಿಗಳು ಮನೆ ಒಳಗೆ ಕೂತಿದ್ದಾರೆ. ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀರಿ, ದೇವ್ರ ಮನೆಯಲ್ಲಿ, ಒಳಗಡೆ MTV ನಡೀತಾ ಇದೆ, 400 ಚಾನಲ್ ಇದೆ ನಿಮ್ಮ ಕಡೆಗೆ. ಮಕ್ಕಳು ಯಾವುದನ್ನು ನೋಡ್ತಾರೆ? ಅದಕ್ಕೆ ನಾವು ಗಮನ ಇಟ್ಟು ಮಾಡಬೇಕಾದದ್ದು, ಮಗುಗೆ ಯಾವುದು ಬೇಕೋ ಅದನ್ನು ಕೊಡಿ. ಮಟೀರಿಯಲ್ ಅಲ್ಲ, ವಸ್ತು ಅಲ್ಲ, ಪ್ರೀತಿ ಕೊಡಿ, ಅಂತಃಕರಣ ಕೊಡಿ. ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಲಾಸ್ಟ್ ಜಾಸ್ತಿ ಮಾತಾಡಲ್ಲ. ನೀವು ಕಲ್ಚರಲ್ ಪ್ರೋಗ್ರಾಮ್ ನೋಡೋಕೆ ಬಂದಿರ್ತೀರಿ, ಭಾಷಣ ಸರಿ ಆಗಲ್ಲ. ಇದು ದಯವಿಟ್ಟು ತಾವು ಮನೆಯಲ್ಲಿ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಇಡೀ ದಿವಸ ಮನೆಯಲ್ಲಿ ಎಲ್ಲ ಬ್ಯುಸಿ ಇರ್ತೀವಿ, ಅಪ್ಪ ಬ್ಯುಸಿ, ಅಮ್ಮ ಬ್ಯುಸಿ, ಎಲ್ಲ ಇರ್ತಾರೆ. ಆದರೆ ಮಕ್ಕಳಿಗೋಸ್ಕರ ಒಂದು 15 ನಿಮಿಷ ಫ್ರೀ ಮಾಡ್ಕೊಳ್ಳೋಕ್ಕಾಗಲ್ವಾ ನಿಮಗೆ ದಿವಸಕ್ಕೆ? 15 ನಿಮಿಷ. ಬೆಳಗ್ಗೆ ಅಂತೂ ಆಗಲ್ಲ ಬಿಡಿ, ಸ್ಕೂಲಿಗೆ ಹೋಗೋದೆಲ್ಲ ಇರುತ್ತೆ. ರಾತ್ರಿ ಬಂದಮೇಲೆ, ಊಟ ಆದಮೇಲೆ ಒಂದು 15 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ವಾ? ನನ್ನ ಕಡೆ ಮಾತಾಡಿದೆ, ಸಂಪರ್ಕ ಯಾವುದು, ಸಂಬಂಧ ಯಾವುದು ಅಂತ. ಬರೀ ಸಂಪರ್ಕ ಆಗ್ಬಿಟ್ಟಿದ್ದೀವಿ ನಾವೀಗ. ಸಂಪರ್ಕ ಅಂದ್ರೆ ಏನು ಹೇಳಿ? ಒಂದು TV ತೊಗೊಂಡ ತಕ್ಷಣ ಅವರ ನಂಬರ್ ಕೊಡ್ತಾರೆ, ಕಾಲ್ ನಂಬರ್ ಅಂತ ಕೊಡ್ತಾರೆ. ತೊಂದರೆ ಆದರೆ ಫೋನ್ ಮಾಡಿ ಅಂತಾರೆ. ಅದು ಫೋನ್ ಮಾಡಿದ ತಕ್ಷಣ ಅವರು ನಿರ್ವಿಕಾರವಾಗಿ ಹೇಳ್ತಾರೆ, ಆಯಿತು ನಾಳೆ ಕಳಿಸ್ಕೊಡ್ತೀವಿ, ಯಾರನ್ನಾದರೂ ಮಾಡಿಕೊಡ್ತಾರೆ. ಇಷ್ಟೇ, ಅದು ಸಂಪರ್ಕ. ಅದು ಮನೆಯಲ್ಲೂ ಹಾಗೆ ಆಗಿದೆಯಲ್ರಿ ಈಗ. ಗಂಡ ಬರ್ತಾರೆ ರಾತ್ರಿ 9-9:30, ಅಮ್ಮ ಇದ್ದಾರೆ ಮನೆಯಲ್ಲಿ, ಮಲ್ಕೊಂಡಿದ್ದಾರೆ ಕೋಣೆಯಲ್ಲಿ. ಹೆಂಡ್ತಿನ ಕೇಳಬೇಕು, ಅಮ್ಮನ ಊಟ ಆಯ್ತಾ, ಮಾತ್ರೆ ತೊಗೊಂಡ್ಲಾ? ಅಮ್ಮ ಹೆಂಡ್ತಿ ಸೆಕ್ರೆಟರಿ ನೋಡಿ ಎಲ್ಲ ನೋಡ್ಕೋಬೇಕಲ್ಲ, ಈ ತಾಯಿ ನೋಡ್ಕೊಳ್ಳಲ್ಲ. ಆಯ್ತು ಬಿಡಿ, ಅದನ್ನು ನಿಮ್ಮ ಅಧಿಕಾರ ಅಂತಸ್ತು ಎಲ್ಲ ಬಿಡಿ. ಅಮ್ಮ ಮಲ್ಕೊಂಡಿದ್ದಲ್ಲ, ಹೋಗಿ ಅಲ್ಲಿ ಕೂತ್ಕೊಳ್ಳಿ, ಆಕೆ ಪಕ್ಕ ಹಾಸಿಗೆ ಮೇಲೆ ಕೂತ್ಕೊಳ್ಳಿ, ಕೈ ಹಿಡ್ಕೊಳ್ಳಿ. ಅಮ್ಮ ಹೇಗಿದ್ದೀಯಮ್ಮ, ಚೆನ್ನಾಗಿದೆಯಾ, ಆರೋಗ್ಯ ಸರಿ ಇದೆಯಾ ಅಂತ ಅಲ್ದೇನೆ ಬಾಲ್ಯದ ನೆನಪು ತಗೊಂಬನ್ನಿ. ಎಷ್ಟು ಕಷ್ಟ ಆಯ್ತಲ್ಲ ಅವಾಗ, ಚೆನ್ನಾಗಿದ್ವಲ್ಲ ನೆನೆಸ್ಕೊಳ್ಳಿ. ಆಗ ದೊಣದ ಕಣ್ಣೊಳಗೆ ನೀರು ಬರೋದು ಕಾಣಿಸುತ್ತೆ, ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಅದು ಸಂಬಂಧ, ಸಂಪರ್ಕ ಅಲ್ಲ ಅದು. ಅಮ್ಮ ಅಪ್ಪ ಬಿಡಿ, ಮನೇಲಿ ಹೆಂಡತಿ ಜೊತೆ ಕೂತು ಮಾತಾಡೋದು 2 ದಿವಸ. TV ಸೀರಿಯಲ್ ಆಫ್ ಮಾಡಿ ಕೈ ಹಿಡ್ಕೊಳ್ಳಿ. ಆ ಸೀರಿಯಲ್ ಮುಗಿಯಲ್ಲ, ಬಿಡಲ್ಲ, ನೀವು ಅದನ್ನು ಬಿಡಲ್ಲ. ಹೆಂಡತಿ ಕೈ ಹಿಡ್ಕೊಂಡು ಕೂತ್ಕೊಳ್ಳಿ, ಕೇಳಿ, ಮದುವೆ ಆಗಿ 20 ವರ್ಷ ಆಯ್ತಲ್ಲ, ಹೇಗೆ ಇಬ್ಬರು ಜೊತೆಗೆ ಬದುಕಿದ್ವಲ್ಲ, ಕಷ್ಟದಲ್ಲಿ ಸುಖದಲ್ಲಿ ಇಬ್ಬರು ಒಂದಕ್ಕೂ ಸಹಾಯ ಬದುಕಿದ್ವಲ್ಲ ನಾವು, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ವಂಡರ್ಫುಲ್ ಕಂಪ್ಯಾನಿಯನ್ ಅಂತ ಕೈ ಹಿಡ್ಕೊಳ್ಳಿ. ಇಬ್ಬರು ಕಣ್ಣಲ್ಲೂ ನೀರು ಬರುತ್ತೆ, ಅದು ಸಂಬಂಧ ಗಟ್ಟಿ ಮಾಡುತ್ತೆ. ಸಂಬಂಧ ಗಟ್ಟಿ ಮಾಡೋದಕ್ಕೆ ಇಂಪೋರ್ಟೆಡ್ ಕಾರು, ಡೈಮಂಡ್ ನೆಕ್ಲೆಸ್ ಬೇಕಾಗಿಲ್ಲ. ನಮ್ಮ ಅಜ್ಜ ಅಜ್ಜಿ ಇದ್ರು, ಅದ್ರ ಬಗ್ಗೆ ಬರೆದಿದ್ದೆ, ಭಾಳ ಕಡೆ ಬರೆದಿದ್ದೀನಿ ನಾನು ಅಮೇರಿಕಾದಲ್ಲಿ ಪಾಠ ಮಾಡುವಾಗ ಫ್ಯಾಮಿಲಿ ಲೈಫ್ ಅಂತ ಏನೋ ಮಾತಾಡಿದೆ. ಒಬ್ಬ ಹುಡುಗಿ ಎದ್ದು ನಿಂತು ಕೇಳಿದ್ಲು ನನಗೆ, ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದ್ಲು. ಅದು ಆವಾಗ ಸುಮಾರು ವರ್ಷ ಹಿಂದೆ. ಈಗ 46 ವರ್ಷ ಆಯಿತು ಮದುವೆ ಆಗಿ. ಅವಾಗ 35 ಅಂತ ಹೇಳಿದೆ.
ಆಕೆಗೆ ಆಶ್ಚರ್ಯ 35 years ವಿತ್ ದ ಸೇಮ್ ಲೇಡಿ ಅಂದರು. ನಮ್ಮಲ್ಲಿ ಸೇಮ್ ಲೇಡಿ ಅದು ಮೇಲೆ ವರ್ಷಕ್ಕೊಮ್ಮೆ ಚೇಂಜ್ ಮಾಡೋದಲ್ಲ ನಮ್ಮದು, ನಮ್ಮ ಪದ್ಧತಿ ಹಿಂಗಿದೆ ಅಂತ ಹೇಳಿದೆ. ಆಮೇಲೆ ಹೌ ಡಿಡ್ ಯು ಲಿವ್ ಅಂತ ನನ್ನ ಬಗ್ಗೆ ಆಶ್ಚರ್ಯ ಪಡಬೇಡಿ. ನಮ್ಮ ಅಜ್ಜ ಅಜ್ಜಿ 75 ವರ್ಷ ಗಂಡ ಹೆಂಡತಿಯಾಗಿ ಬದುಕಿದ್ರು ಅಂದೆ. ಆಕೆ ಆಶ್ಚರ್ಯ. ಡಿಡ್ ದೇ ನಾಟ್ ಫೈಟ್? ಜಗಳಾಡ್ಲಿಲ್ವ ಅವರು ಅಂತ ಕೇಳಿದ್ಲು. ಚೆನ್ನಾಗಿ ಜಗಳಾಡ್ತಿದ್ರು ಅಂತ ಹೇಳಿದೆ. 7 ಜನ್ಮದ ವೈರಿ ಜಗಳಾಡ್ದಂಗೆ ಜಗಳಾಡ್ತಿದ್ರು. ಒಂದು ಕ್ಷಣ ಮರುಕ್ಷಣ ಮತ್ತೆ ಪ್ರೀತಿ. ನಮ್ಮ ಅಜ್ಜ ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ಓದೋ ಹುಚ್ಚು, ವಯಸ್ಸಾದ್ಮೇಲೆ ಪೇಪರ್ ಹುಚ್ಚು ಜಾಸ್ತಿ ಬರುತ್ತೆ. ಸಂಯುಕ್ತ ಕರ್ನಾಟಕ ಒಂದೇ ಪೇಪರ್ ಬರೋದು ಆವಾಗ ಧಾರವಾಡಕ್ಕೆ. ಬೆಳಗ್ಗೆ 6 ಗಂಟೆಗೆ ಕಾಯ್ಕೊಂಡಿರ್ಬೇಕು ನಮ್ಮ ಅಜ್ಜ. ಪೇಪರ್ ಬಂದ ತಕ್ಷಣ ಮೇಲೆ ಸಂಯುಕ್ತ ಕರ್ನಾಟಕ ಹಿಡಿದು ಪ್ರಕಟಿಸಲ್ಪಟ್ಟಿದ್ದು ಅಲ್ಲಿ ತನಕ ಓದಬೇಕು. ಓದಿದ್ಮೇಲೆ ಸ್ನಾನ ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನ 3 ಗಂಟೆಗೆ ಇನ್ನೊಂದು ಸಲ ಓದ್ಬೇಕು ಪೇಪರ್. ಅದನ್ನು ನಿಮ್ಮ ಕಣ್ಣು ಮುಂದೆ ಚಿತ್ರ ಬರುತ್ತೆ, ಅದು ಒಟ್ಟಾರ ಇದ್ದಂಗೆ ಇತ್ತದು. ನಮ್ಮ ಮನೆ ಮುಂದೆ ಮೋಸ್ಟ್ ರೊಮ್ಯಾಂಟಿಕ್ ಎನ್ವೈರ್ಮೆಂಟ್. ಅಲ್ಲೊಂದು ಬಾವಿ ಇದೆ, ಬಾವಿ ಪಕ್ಕದ ದೊಡ್ಡ ಮಾವಿನ ಗಿಡದ ನೆರಳಲ್ಲಿ ಕೆಳಗೆ ಒಂದು ಕಲ್ಲಿನ ಬೆಂಚ್ ಇದೆ. ಅಲ್ಲಿ ನಮ್ಮ ಅಜ್ಜ ಕೂತ್ಕೊಳ್ಳೋನು. ನಮ್ಮ ಅಜ್ಜಿ ಎಲ್ಲೇನು ಹುಡ್ಕೊಂಬರ್ತಿದ್ದಾಕೆನ ಬಾ ಹುಡ್ಕೊಂಬರ್ತಿದ್ದ. ಕರ್ಕೊಂಬಂದು ಪಕ್ಕದಲ್ಲಿ ಕುಡಿಸ್ಕೊಂಡು ಇನ್ನೊಂದು ಪೇಪರ್ ಓದ್ಬೇಕು ಅದನ್ನು. ನಮ್ಮ ಅಜ್ಜಿ ಕಿವುಡು ಅಂದ್ರೆ ಅಸಾಧ್ಯ ಕಿವುಡು, ಏನೂ ಕೇಳಿಸ್ತಿರ್ಲಿಲ್ಲ ಆಕೆ. ನಮ್ಮ ಅಜ್ಜಿ ಕೇಳಿಸ್ಬೇಕು ಅಂದರೆ ಓಣಿಯಲ್ಲಿ ಎಲ್ಲರಿಗೂ ಕೇಳಿಸ್ತಿರ್ಬೇಕು ಪೇಪರು. ಈ ಜೋರಾಗಿ ಓದೋನು. ಅವ್ರು ತಮಾಷೆ, ಅಜ್ಜನ ಪೇಪರ್ ಶುರು ಆಯ್ತು ನೋಡಿ ಓದೋದಕ್ಕೆ ಅಂತಿದ್ರು. ನನಗೆ ಬೇಜಾರಾಗೋದು, ಅಜ್ಜನ ತಮಾಷೆ ಮಾಡ್ತಾರಲ್ಲ ಅಂತ. ನಾ ಅಜ್ಜನ ಕೇಳಿದೆ, ಅಜ್ಜ ಯಾಕೆ ಓದಿ ಹೇಳ್ತಿ ಆಕೆಗೆ ರಾಜಕಾರಣ ಅರ್ಥ ಆಗಲ್ಲ, ಕಿವಿ ಕೇಳಿಸಲ್ಲ ಅಂದೆ. ನನಗೆ ಗೊತ್ತಿಲ್ಲೇನು ಅಂದ. ಗೊತ್ತಿದ್ರು ಯಾಕೆ ಓದ್ತಿ ಆಕೆಗೆ ಅಂದೆ. ಅವನೇನು ಹೇಳ್ದೆ ಗೊತ್ತಾ? ಇಲ್ಲೋ ಆಕೆ ಗೊತ್ತಾಗೋದಿಲ್ಲ ಅಂತ ಗೊತ್ತಿದೆ ನನಗೆ, ಆದರೆ ಮುದುಕಿಗೆ ಗಂಡ ಏನೋ ತನಗೋಸ್ಕರ ಮಾಡ್ತಾನೆ ಅಂತ ಸಮಾಧಾನ ಆಗ್ತದಲ್ಲ, ಅದಕ್ಕೆ ಓದ್ತೀನಿ ಅಂತಿದ್ದ. ನಮ್ಮ ಅಜ್ಜನ ಕೇಳಿದೆ, ನೀ ಯಾಕೆ ಕೇಳ್ತಿ ಪೇಪರ್ ಅದನ್ನು? ನಿನಗೇನೂ ತಿಳಿದಿಲ್ಲ. ಆಕೆ ಕೊನೆವರೆಗೂ ಮೊರಾರ್ಜಿ ಅನ್ನೋಕೆ ಬರಲಿಲ್ಲ, ಮೊರಾರಿ ಅಂತಿದ್ಲಾಕೆ. ನೀ ಯಾಕೆ ಕೇಳ್ತಿ ಕೂತ್ ಪೇಪರ್? ನನಗೆಲ್ಲಿ ಬೇಕೋ ಮಾರಾಯ ರಾಜಕಾರಣ, ನಾ ಕೂತ್ ಕೇಳಿದ್ರೆ ಅವ್ರು ಸಮಾಧಾನ ಆಗ್ತದೆ ಅಂತ ಕೂತ್ ಕೇಳ್ತೀನಿ ಅಂತ ಅನ್ನೋದು. ಇದು 75 ವರ್ಷ ಸಂಸಾರ ಬದುಕಿರೋ ಕಾರಣ. ಅಂದ್ರೆ ಏನು ಹೇಳಿ, ಆಕೆಯಲ್ಲಿ ತಪ್ಪು ಹುಡ್ಕೋದೇ ಬೇಕಾಗಿಲ್ಲ. ದಯವಿಟ್ಟು ನೋಡಿ, ನನ್ನ ಹೆಂಡತಿ ಸೀತೆ ಇದ್ದಂಗೆ ಇರಬೇಕಂದ್ರೆ ಮೊದಲು ನೀವು ರಾಮ ಆಗಿರಬೇಕು. ಕನ್ನಡಿಯಲ್ಲಿ ಫೋಟೋ ನೋಡ್ಕೊಳ್ಳಿ ಹೇಗಿದೆ. ನಾನು ರಾಮ ಆಗಿದ್ದೇನಾ? ನಾನು ರಾಮ ಆಗಿದ್ದರೆ ಮಾತ್ರ ಸೀತೆಯನ್ನು ಅಪೇಕ್ಷೆ ಮಾಡಬೇಕು ನೀನು. ಆದರೆ ನನಗೆ ಸೀತೆ ಅಂತ ಹೆಂಡತಿ ಬೇಕು, ನಾನು ಹಿಂಗೆ ಇರೋದು ಆಗಲ್ಲ. ಅದು ನಾನು ಹೇಳೋದು, ನಾವು ಯಾರೂ ಐಡಿಯಲ್ ಹಸ್ಬೆಂಡ್ ಐಡಿಯಲ್ ವೈಫ್ ಅಲ್ಲ. ಅದಕ್ಕೆ ನಾನೊಂದು ಏನು ಮಾಡಬೇಕು ಗೊತ್ತಾ? ಕೂತ್ ಮಾತಾಡ್ಕೊಳ್ಳಿ. ನಿನ್ನಲ್ಲಿ ತಪ್ಪು ಕಂಡು ಹಿಡಿಯಲ್ಲ ನಾನು, ನನ್ನಲ್ಲಿ ತಪ್ಪು ಕಂಡು ಹಿಡ್ಬೇಡ ನೀನು. ಒಳ್ಳೆ ಗುಣ ಏನೋ ಒಂದು ಇದೆಯಲ್ಲ, 4-5 ಗುಣ ಒಳ್ಳೇದು ಇದೆಯಲ್ಲ. ಐ ವಿಲ್ ಟ್ರೈ ಟು ಫೈಂಡ್ ಔಟ್ ವಾಟ್ ಈಸ್ ಗುಡ್ ಇನ್ ಯು, ಯು ಟ್ರೈ ಟು ಫೈಂಡ್ ವಾಟ್ ಈಸ್ ಗುಡ್ ಇನ್ ಮೀ. ಲೈಫ್ ಬಿಕಮ್ಸ್ ಬ್ಯೂಟಿಫುಲ್ ಮಿರಾಕಲ್. 50 ವರ್ಷದ ಮೇಲೆ ಕೂಡ ಅವತ್ತೇ ಮದುವೆ ಆದ ಸುಗಂಧ ಉಳ್ಕೊಳ್ಳುತ್ತೆ. ಮಕ್ಕಳಿಗೆ ಮಾದರಿ ತೋರಿಸಿ, ಮನೆ ತೋರಿಸಿ. ಅಪ್ಪ ಅಮ್ಮ ಜಗಳಾಡದೆ ಇರ್ತಾರೆ, ಪ್ರೀತಿಯಿಂದ ಇರ್ತಾರೆ ಅಂದರೆ ಪ್ರೀತಿ ಒಂದು ಮೌಲ್ಯ ಅಂತ ಮಕ್ಕಳಿಗೆ ಗೊತ್ತಾಗಲಿ. ಮನೆಯಲ್ಲಿ ಏನಾಗುತ್ತೆ ಗೊತ್ತಾ? ಅಪ್ಪ ಒಂದು ಹೇಳೋದು, ಅಮ್ಮ ಒಂದು ಹೇಳೋದು. ಅಪ್ಪ ಹೇಳೋದು ಎಕ್ಸಾಕ್ಟ್ಲಿ ವಿರುದ್ಧವಾಗಿ ಅಮ್ಮ ಹೇಳೋದು. ಜಗಳ, ಕೊಡಬೇಡ ಅವನಿಗೆ ಅಂತ ಅಪ್ಪ ಹೇಳೋದು. ಯಾಕೆ ಕೊಡಬಾರ್ದು ತಾಕೆ? ಹಿಂಗೆ ಬಂದಾಗ ಮಗು ಏನಾಗುತ್ತೆ ಗೊತ್ತಾ? ಈ ಕಡೆ ನೋಡ್ತಾ ಇರುತ್ತೆ, ಅಪ್ಪ ಹೇಳೋದು ಅಮ್ಮ ಹೇಳೋದು. 2 ಕೆಲಸ ಆಗುತ್ತೆ ಹಂಗಾದಾಗ. ಒಂದು, ಮಗು ಹೆಲ್ಪ್ಲೆಸ್ ಆಗಿಬಿಡುತ್ತೆ. ಅಮ್ಮನ ಮಾತು ಕೇಳಬೇಕಾ ಅಪ್ಪನ ಮಾತು ಕೇಳಬೇಕಾ, ಲೀಡರ್ಶಿಪ್ ಕ್ವಾಲಿಟಿ ಹೋಗ್ಬಿಡುತ್ತೆ. ಇನ್ನೊಂದಾಗೋದು, ಪಕ್ಕಾ ಪಾಲಿಟಿಷಿಯನ್ ಆಗ್ತಾನೆ ಹುಡುಗ. ಅಮ್ಮನಿಗೇನು ಬೇಕು ಅಮ್ಮನಿಗೆ ಹೇಳೋದು, ಅಪ್ಪನಿಗೇನು ಬೇಕು ಅಪ್ಪನಿಗೆ ಹೇಳೋದು, 2 ಕಡೆಯಿಂದ ಪಡ್ಕೊಳ್ಳೋದು. ನಾವೇ ಕಾರಣ ಅದಕ್ಕೆ. ದಯವಿಟ್ಟು ನಾನು ಹೇಳೋದು, ನಿಮ್ಮೊಳಗೆ ಇಬ್ಬರ ನಡುವೆ ಯಾವುದಾದ್ರೂ ಒಂದು ವ್ಯತ್ಯಾಸ ಇದ್ದರೆ ಮಾತಿನೊಳಗೆ, ಇಬ್ಬರು ಮಾತು ಬೇರೆ ಬೇರೆ ಆಗಿದ್ದರೆ ಒಂದು ಕೋಣೆಯೊಳಗೆ ಹೋಗಿ ಚೆನ್ನಾಗಿ ಜಗಳಾಡಿ. ಆದರೆ ಹೊರಗಡೆ ಬಂದಾಗ ಒಂದೇ ಧ್ವನಿ ಇರಬೇಕು, ಒಂದೇ ಮಾತು. ಅಕಸ್ಮಾತ್ ಹೆಂಡತಿ ಏನು ಹೇಳ್ತಾಳೆ ಮಗನಿಗೆ, ಹಿಂಗೆ ಮಾಡು ಅಂತ ಹೇಳ್ತಾಳೆ, ಮಾಡಬೇಡ ಹಂಗೆ ಅಂತ ಅನ್ಬೇಡಿ. ಆಕೆ ಹೇಳಿದ್ರು ಒಬ್ಬಿಡಿ, ಆಮೇಲೆ ಇಬ್ಬರೇ ಕೂತ್ ಮಾತಾಡಿ, ಹಂಗೆ ಮಾಡಬಾರ್ದಾಗಿತ್ತಲ್ಲ ಇದನ್ನು. ನನ್ನ ಮಗು ಗೊತ್ತಾಗಬೇಕು, ಅಮ್ಮ ಹೇಳಿದ್ದನ್ನೇ ಅಪ್ಪ ಹೇಳ್ತಾರೆ, ಅಪ್ಪ ಹೇಳಿದ್ದನ್ನೇ ಅಮ್ಮ ಹೇಳ್ತಾರೆ, ಇಬ್ಬರ ಬಗ್ಗೆನೂ ಗೌರವ ಬರುತ್ತೆ. ಇದರ್ ಹ್ಯಾವ್ ಸೀನ್ ಚಿಲ್ಡ್ರನ್ ಟೆಲ್ಲಿಂಗ್, ಮೈ ಮಾಮ್ ಡಸಂಟ್ ನೋ ಎನಿಥಿಂಗ್, ಯು ನೋ, ಮಾಮ್ ಈಸ್ ನಾಟ್ ಗುಡ್ ಫಾರ್ ಇಟ್, ಪಾಪ ಈಸ್ ಗ್ರೇಟ್, ಆರ್ ವೈಸ್ ವರ್ಷ. ಹಿಂಗಾಗಬಾರ್ದು. ಅಮ್ಮನ ಸಣ್ಣನ ಮಾಡಿ ಅಪ್ಪ ದೊಡ್ಡವರಾಗಬೇಕಾಗಿಲ್ಲ, ಅಥವಾ ಅಪ್ಪನ ಸಣ್ಣದು ಮಾಡಿ ಅಮ್ಮ ದೊಡ್ಡವರಾಗಬೇಕಾಗಿಲ್ಲ. ಇದು ಜೀವನ ಮೌಲ್ಯ ಮಕ್ಕಳಿಗೆ ಕಲಿಸೋದು ನಾನು. ಮಕ್ಕಳಿಗೆ ಗೊತ್ತಾಗಬೇಕು, ಅಮ್ಮನೂ ದೊಡ್ಡವರು ಅಪ್ಪನೂ ದೊಡ್ಡವರು, ಇಬ್ಬರು ಒಳ್ಳೆಯವರು, ಇಬ್ಬರು ಪ್ರೀತಿಯಿಂದ ಇದ್ದಾರೆ. ಪ್ರೀತಿ ಅಂದರೆ ಏನು ಅಂತ ಕಣ್ಮುಂದೆ ಕಾಣಿಸ್ಬೇಕಲ್ಲ. ನಾನು ಆಗಲೇ ಹೇಳಿದೆ, ಮೌಲ್ಯಗಳನ್ನು ಮಾತಾಡಿ ಕಲಿಸೋದಕ್ಕಾಗೋದಿಲ್ಲ, ಭಾಷಣ ಮಾಡಿ ಹೇಳೋಕ್ಕಾಗಲ್ಲ, ಪುಸ್ತಕ ಬರೆದು ಕಲಿಸೋಕ್ಕಾಗಲ್ಲ, ನಡೆದೇ ತೋರಿಸ್ಬೇಕಾಗತ್ತೆ. ನಡೆದು ತೋರಿಸ್ಬೇಕು, ಮೌಲ್ಯಗಳನ್ನು ನಡಿಬೇಕು ಮುಂದೆ. ಹಾಗೆ ನಡೀದೆ ಹೋದರೆ ಮಕ್ಕಳಿಗೆ ಮಾದರಿ ಏನು ಹಾಕ್ತೀರಿ? ಅದಕ್ಕೆ ನಾನು ದಯವಿಟ್ಟು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇ,
ಒಳ್ಳೆ ಮಾದರಿ ಆಗೋಣ ಮಕ್ಕಳಿಗೆ ನಾವು. ಅಪ್ಪ ಮನೆ ಕುಡ್ಕೊಂಡು ಬಂದು ಜಗಳಾಡ್ತಾ ಇದ್ರೆ ಮಕ್ಕಳಿಗೆ ಏನು ಮಾದರಿ ಹಾಕ್ತೀರಿ ನೀವು? ಮಗ ಅಂತಾನೆ ಹಾಗೆ ಇರಬೇಕು ಅಂತ ನಾನು. ಆದ್ದರಿಂದ ಒಂದು ಇಂಗ್ಲೀಷಲ್ಲಿ ಮಾತಿದೆ, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಡೋಂಟ್ ಟೆಲ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಅಂತ. ಮಕ್ಕಳು ಏನು ಆಗಬೇಕು ನಮ್ಮ ಅಪೇಕ್ಷೆ ಇದೆಯೋ ಮೊದಲು ನಾವು ಆಗಬೇಕು ಅದನ್ನು. ಮಕ್ಕಳು ಸತ್ಯ ಹೇಳಬೇಕು, ಮೊದಲು ನಾನು ಸತ್ಯ ಹೇಳಬೇಕು. ನಾನು ಸರಿಯಾದ ಟೈಮಿಗೆ ಹೋಗಬೇಕು ಅಂತಂದು ಹೇಳೋದಾದ್ರೆ ಮೊದಲು ನಾನು ಹೋಗಬೇಕು. ದಯವಿಟ್ಟು ಟೀಚರ್ ಬಗ್ಗೆ ಮನೆಯಲ್ಲಿ ಕೆಟ್ಟ ಮಾತಾಡಬೇಡಿ. ಅವನ ನನಗೆ ಗೊತ್ತಾವ ನಿಮ್ಮ ಟೀಚರು, ಅಯ್ಯೋ ಗೊತ್ತವನು, ಏನೇದಂತಾನು ಸರಿ ಹೇಳಲ್ಲ ಅವನು. ಏಕವಚನದಲ್ಲಿ ದಯವಿಟ್ಟು ಮಾತಾಡಬೇಡಿ ಶಿಕ್ಷಕರ ಬಗ್ಗೆ. ಅಕಸ್ಮಾತ್ ನೀವು ಶಿಕ್ಷಕರನ್ನ ಕೆಳಗೆ ತೋರಿಸಿದ್ರೆ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಮಗು ಮುಂದೆ, ಮಗುವಿಗೆ ಟೀಚರ್ ಬಗ್ಗೆ ಇಂಪ್ರೆಷನ್ ಕಮ್ಮಿ ಆಗುತ್ತೆ. ಒಂದ್ಸಲ ಟೀಚರ್ ಬಗ್ಗೆ ಇಂಪ್ರೆಷನ್ ಕಮ್ಮಿ ಆದರೆ ಕಲಿಸಿದ ಕೂಡ ಮುಟ್ಟಲ್ಲ ಆತನಿಗೆ. ಶಿಕ್ಷಕರ ಬಗ್ಗೆ ಎತ್ತರದ ಗೌರವ ಕಮ್ಮಿ ಮಾಡಬಾರ್ದು. ಅಕಸ್ಮಾತ್ ಶಿಕ್ಷಕರು ಹೇಳಿದ ತಪ್ಪು ಅಂತ ಅನಿಸಿದರೆ ನೀವು ಶಾಲೆಗೆ ಬಂದು ಮಾತಾಡಿ ಹೇಳಿ ಹೋಗಿ. ಮಗು ಮುಂದೆ ಶಿಕ್ಷಕರ ಮರ್ಯಾದೆ ತೆಗೆಯೋದು ಬೇಡ, ಚೆನ್ನಾಗಿರಲ್ಲ ಅದು. ಯಾಕಂದ್ರೆ ಅವ್ರ ಮುಂದೆ ಕಣ್ಣು ಮುಂದೆ ಮಾದರಿ ಇರಬೇಕು ಟೀಚರಾಗಿ. ನಾನು ಅಂಥ ಶಿಕ್ಷಕರನ್ನು ಪಡ್ಕೊಂಡವನು ನೆನೆಸ್ಕೋತೀನಿ. ಇವತ್ತಿಗೇನಾದರೂ ನಾವು ಬದುಕಿದ್ರೆ, ಏನಾದರೂ ಒಂಚೂರು ಮೌಲ್ಯ ಬಂದಿದ್ದರೆ ಆ ಗುರುಗಳ ಕಡೆಯಿಂದ, ನಮ್ಮ ತಂದೆ ತಾಯಿ ಕಡೆಯಿಂದ ಬಂದದ್ದು. ಅದು ಬರಬೇಕು. ಇಬ್ಬರೇ ಮಕ್ಕಳ ಮನಸ್ಸನ್ನು ಪರಿವರ್ತನೆ ಮಾಡುವಂಥವ್ರು ಇಬ್ಬರೇ, ಬಾಲ್ಯದಲ್ಲಿ ಇಬ್ಬರೇ. ಒಂದು ಮನೆಯಲ್ಲಿ ಅಪ್ಪ ಅಮ್ಮ, ಶಾಲೆಯಲ್ಲಿ ಗುರುಗಳು, ಇಬ್ಬರೂ ಸರಿಯಾಗಿ ಹೊಂದ್ಕೊಂಡು ಹೋದರೆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕೊನೆಗೊಂದು ಮಾತು ಹೇಳ್ತೀನಿ. ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ, ಶಾಲೆ ಹಾಕಿದ್ದೀವಲ್ಲ ನೋಡ್ಕೋತಾರಲ್ಲ ಅವರೇ ಮಾಡ್ತಾರೆ, ನಮಗೇನು ಸಂಬಂಧ ಇಲ್ಲ. ಫೀಸ್ ಕೊಟ್ಟಿದ್ದೀವಲ್ಲ ಮಾಡ್ತಾರೆ. ಶಾಲೆ ಅಂದರೆ ಲಾಂಡ್ರಿ ಅಲ್ಲ. ಹಳೆ ಕೊಳಕು ಬಟ್ಟೆ ಕೊಟ್ಟರೆ ಒಗೆದು ಇಸ್ತ್ರಿ ಮಾಡಿ ಕೊಡ್ತಾರೆ, ಹಂಗಾಗೋಲ್ಲ ಅದು. ಶಾಲೆಯಲ್ಲಿ ಏನು ಮಾಡ್ತಾರೋ ಅದು ಕಾಂಪ್ಲಿಮೆಂಟ್ ಆಗಿ ಮನೆಯಲ್ಲೂ ನಾವು ಮಾಡಬೇಕಾಗತ್ತೆ. ಮನೆಯಲ್ಲಿ ಮಾಡಿದ್ರೆ ಶಾಲೆಯಲ್ಲಿ ಮಾಡಬೇಕು. ಮಕ್ಕಳು ಕಲಿಬೇಕು. ಅದನ್ನು ಕಲಿಯೋದು ಹೇಗೆ? ನಾವು ಶಾಲೆ ಹೇಳಿದ್ದ ಮನೆಯಲ್ಲಿ ಕಂಟಿನ್ಯೂ ಆಗಬೇಕು, ಮನೆಯಲ್ಲಿ ಅದು ಶಾಲೆಯಲ್ಲಿ ಕಂಟಿನ್ಯೂ ಆಗಬೇಕು. ಇಬ್ಬರು ಮಾತಾಡ್ಕೋಬೇಕು. ಇದು ನಮ್ಮಲ್ಲಿ ಶ್ರೇಷ್ಠ ಸ್ಕೂಲಲ್ಲಿ ಶುರು ಆಗುತ್ತೆ. ಖಂಡಿತ ಮಾಡಿಸ್ತೀವಿ ಅದನ್ನು. ಮೆಂಟರಿಂಗ್ ಅಂತ ಬರ್ತದೆ, ಮೆಂಟರಿಂಗ್ ಪ್ರೋಗ್ರಾಮ್ ಅಂತ. ಪ್ರತಿಯೊಂದು ಗುಂಪಿನ ಮಕ್ಕಳಿಗೆ 6-8 ಜನ ಮಕ್ಕಳಿಗೆ ಅದೊಂದು ಹೇಳಿಬಿಡ್ತೀನಿ, ಹೇಳಿದ್ರಪ್ಪ ಹೇಳಿದ್ವಿ ಹೋದರೆ ಮೆಂಟರಿಂಗ್ ಅಂದರೆ ಏನು ಅಂತ. ನಾನು ಜಪಾನ್ನಲ್ಲಿದ್ದೆ, ಟೋಕಿಯೋ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡ್ತಿದ್ದೆ 70ರ ಪ್ರಾರಂಭದಲ್ಲಿ. ಅದು ಟಿ ವಿ ಎಲ್ಲ ಇತ್ತು, ನನಗೆ ಅರ್ಥ ಆಗ್ತಿರಲಿಲ್ಲ, ಬರೀ ಜಪಾನಿ ಭಾಷೆಯಲ್ಲಿ ಇತ್ತದು. ಒಂದು ದಿವಸ ಕೆಲಸ ಬೇಗ ಮುಗೀತು, ಹೋಟೆಲಿಗೆ ಬಂದೆ. ಕೂತೇನು ಮಾಡೋದು ಅಂಥೇಳಿ ಎದುರುಗಡೆ ದೊಡ್ಡ ತೋಟ ಇತ್ತು, ಚಂದ ತೋಟ. ಆ ತೋಟಕ್ಕೆ ವಾಕಿಂಗ್ ಹೋಗೋಣ ಅಂತ ಹೋದೆ. ಅಲ್ಲಿ ಹೋದಾಗ ಒಂದು ಘಟನೆ ಆಯಿತು. ಎದುರಿಗೆ ಹುಡುಗ ಬಂದ, ಜಪಾನಿ ಹುಡುಗ. 2 ಭುಜಕ್ಕೆ 2 ಬಿದಿರಿನ ಬುಟ್ಟಿ ಹಾಕ್ಕೊಂಡಿದ್ದಾನೆ. ನೀವು ನೋಡಿರ್ಬೇಕು, ಗಾರ್ಡನ್ಗೆ ಹೋದಾಗ ಈ ಕಳ್ಳೆಕಾಯಿ ಮಾರಕ್ಕೆ ಬರ್ತಾರಲ್ಲ ಹಾಗೆ ಬುಟ್ಟಿ ಹಾಕ್ಕೊಂಡಿದ್ದಾನೆ. ಅಲ್ಲಿ ಇಳಿಸಿದ, ಬುಟ್ಟಿ ಒಳಗಿನ ಸಾಮಾನು ತೆಗೆದು ಮಾರೋಕ್ಕೆ ಶುರು ಮಾಡಿದ. ನಿಮ್ಮ ಕಣ್ಮುಂದೆ ಚಿತ್ರ ಬರುತ್ತೆ. ಅದು ಚಿತ್ರ ತೆಗಿಯೋಕ್ಕೆ ಹೋದಾಗ ಏನು ಮಾಡಿದ ಅವನು? ನಾ ಕಳ್ಳೆಕಾಯಿ ತೆಗಿತಾನೆ ಅಂದ್ಕೊಂಡಿದ್ದೆ, ಒಂದು ಪಾರಿವಾಳ ತೆಗೆದ. ಈ ದೊಡ್ಡ ಪಾರಿವಾಳ. ನನಗೆ ಆಶ್ಚರ್ಯ, ಜಪಾನಲ್ಲಿ ಪಾರಿವಾಳ ಕೂಡ ಶಿಸ್ತಾಗಿ ಕೂತಿದ ನೋಡಿ ಬುಟ್ಟಿಯಲ್ಲಿ ಅಂತ. ಅದು ಪಾರಿವಾಳ ಅಲ್ಲ, ಅದು ಗೊಂಬೆ. ಅದು ಈಗೆಲ್ಲ ಇಲೆಕ್ಟ್ರಾನಿಕ್ ಟಾಯ್ ಬಂದಿದ್ದಾವೆ, ಆವಾಗ ಮೆಕ್ಯಾನಿಕಲ್ ಟಾಯ್. ಅವಾಗ ಪಾರಿವಾಳ ತೆಗೆದು ಏನು ಮಾಡೋದು, ಎಷ್ಟು ಚಂದ ಇತ್ತು ಗೊತ್ತಾ. ಅದು ಸೇಮ್ ಪಾರಿವಾಳ, ಅದೇ ಗಾತ್ರ, ಅದೇ ಥರದ ಕಾಲು, ಅದೇ ಚೂಪು ಚುಂಚು, ಕಣ್ಣು ಗರಗರ ತಿರುಗ್ತಾ ಇತ್ತು. ಬಲಗಡೆ ರೆಕ್ಕೆ ಇತ್ತು, ಎತ್ತಿದ. ಒಳಗೊಂದು ಕೀಲಿ, ನಿಮ್ಮ ಚಿತ್ರ ಕಣ್ಮುಂದೆ ಬರುತ್ತಲ್ಲ, ಕೀ ಕೊಟ್ಟು ಹಿಂಗೆ ಹಾರಿಸ್ದ. ಅದು ರೆಕ್ಕೆ ಪಟ ಪಟ ಬಡ್ಕೊಂಡು 2 ರೌಂಡ್ ಸುತ್ತ ಹಾಕಿ ವಿಮಾನ ಥರ ಇಳಿತು. ಭಾಳ ಚಂದ ಅನ್ನಿಸ್ತು ನನಗೆ. ನಮ್ಮ ಅಕ್ಕನ ಮಗಳಿಗೆ ತಗೋಬೇಕು ಅಂತ. ಅವನಿಗೆ ಇಂಗ್ಲೀಷ್ ಬರಲ್ಲ, ನನ್ನ ಜಪಾನಿ ಭಾಷೆ ಬರಲ್ಲ. ಬೇರೆ ದೇಶಕ್ಕೆ ಹೋದಾಗ ಆಗತ್ತೆ ಇದು. ಏನು ಅಂತೇನೋ ಮಾತಾಡಿ ಅವನು ಎಷ್ಟು ಕೇಳಿದ ಅಷ್ಟು ದುಡ್ಡು ಕೊಟ್ಟು ತೊಗೊಂಡೆ. ನಿಮ್ಗೆ ಅರ್ಥ ಆಗತ್ತೆ. ಜಾತ್ರೆಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತೀರಿ, ಅದನ್ನು ಕರ್ರನ್ನು ತಿರುಗಿಸ್ತಾ ಇರ್ತಾನೆ, ಕೊಡಿಸು ಅಂತದೆ, ಮಗು ಕೊಡಿಸ್ತೀರಿ. ತಕ್ಷಣ ತಿರುಗಿಸಿ ನೋಡ್ತೀರಿ ನೀವು, ನಿಮ್ಗೆ ತಿರುಗ್ಸೋಕೆ ಬರಲ್ಲ. ಅದೊಂದು ನ್ಯಾಕ್ ಇರುತ್ತೆ ತಿರುಗಿಸೋದಕ್ಕೆ. ಆ ಪಕ್ಷಿ ಹಾರಿ ಬಂದು ಕೂತ್ಕೊಂತಲ್ಲ, ನಾನು ತೊಗೊಂಡೆ ಅದನ್ನು. ನಾವೇನು ಮಾಡ್ತೀವಿ, ತೊಗೊಂಡ ತಕ್ಷಣ ಟೆಸ್ಟ್ ಮಾಡಿ ನೋಡಬೇಕಲ್ಲ, ಅದೇ ತಪ್ಪೇ ನಾನು ಮಾಡಿದೆ. ಪಕ್ಷಿ ತೊಗೊಂಡೆ, ಬಲಗಡೆ ರೆಕ್ಕೆ ಎತ್ತಿದೆ, ಕೀ ಕೊಟ್ಟೆ. ಅವನು ಹೇಗೆ ಎಸೆದಿದ್ದ ಗೊತ್ತಿತ್ತಲ್ಲ, ಅದೇ ಥರ ಎಸೆದೆ ಅಂತ ಎಸೆದೆ. ಅದು 3 ರೌಂಡ್ ಹೋಗಲೇ ಇಲ್ಲ, ಸೀದಾ ಹೋಯ್ತು. ನನಗೆ ಎದೆ ಬಡ್ತಾ ನಿಂತು ಹೋಯ್ತು. ಪಕ್ಷಿ ದೊಡ್ಡದು, ಚೂಪು ಚುಂಚಿದೆ, ಯಾರಿಗಾದ್ರೂ ಬಡಿದ್ರೆ ಗಾಯ ಆಗಲ್ವಾ? ಏನಪ್ಪ ಇದು ಅಂತ ಹಿಂಗೆ ಬಾಯಿ ತೆಗೆದು ನೋಡ್ತಾ ಇದ್ದೀನಿ, ಎದೆ ಬಡ್ತಾ ನಿಂತೆ ಹೋಯ್ತು ನಂತ. ಎದುರಿಗೆ ಒಂದು ಸಣ್ಣ ವಯಸ್ಸಿನ ದಂಪತಿಗಳು ಬರ್ತಾಯಿದ್ರು. ಗಂಡನಿಗೊಂದು 26-27 ವರ್ಷ, ಹೆಂಡತಿಗೆ 21-22 ವರ್ಷ ಇರಬೇಕು. ಅವರಿಬ್ಬರ ನಡುವೆ ಒಂದು ಪುಟ್ಟ ಮಗು ನಡ್ಸ್ಕೊಂಡು ಬರ್ತಾ ಇದ್ದಾರೆ. 1.5-2 ವರ್ಷದ ಮಗು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈ ದರಿದ್ರ ಪಕ್ಷಿ, ನಾನೇ ಬಿಟ್ಟಿರ್ತಾನೆ, ಅದು ಸೀದಾ ಹೋಗಿ ಮಗುನ ಹಣೆಗೆ ಬಡಿತು. ಈ ಬಲಗಣ್ಣಿನ ಮೇಲೆ ಹಣೆಗೆ ಬಡಿತು.
ಬಳ ಬಳ ರಕ್ತ ಸುರಿಯೋಕ್ಕೆ ಶುರು ಆಯಿತು. ಈ ಘಟನೆ ಏನಾದರೂ ಬಳ್ಳಾರಿಯಲ್ಲಾಗಿದ್ದರೆ ಏನಾಗಿರೋದು? ನಿಮ್ಗೆ ಗೊತ್ತಿದೆ, 100 ಜನ ಸೇರಿರೋರು ನಿಮಗೆ ಹೇಗೆ ಶಿಕ್ಷೆ ಕೊಟ್ಟಿರ್ತಿದ್ರು ಅಂದರೆ ಮುಂದಿನ ಬದುಕಿರೋ ತನಕ ಕನಸಲ್ಲಿ ಕೂಡ ಪಾರಿವಾಳ ಬರಲ್ಲ. ನನಗೂ ಹಾಗೆ ಆಗ್ತದೆ ಅಂತ ಅನಿಸಿತ್ತು. ಆ ಗಂಡ ನನ್ನ ಕಡೆ ಓಡಿ ಬರ್ತಾ ಇದ್ದ. ಐ ಸೆಡ್ ಐ ಆಮ್ ಗೆಟಿಂಗ್ ಇಟ್ ನಾವು, ಐ ಆಮ್ ಗೆಟಿಂಗ್ ಇಟ್, ನನಗೆ ಬೀಳುತ್ತೆ ಪೆಟ್ಟು ಅಂತ ಅಂದ್ಕೊಂಡೆ. ಅವನೇನು ಮಾಡಿದ ಗೊತ್ತಾ, ದಾರಿಲಿ ಬಿದ್ದಿತ್ತಲ್ಲ ಪಕ್ಷಿ, ಅದು ಎತ್ಕೊಂಡ, ಅಷ್ಟು ದೂರ ನಿಂತ್ಕೊಂಡ, ಮುಖ ನೋಡಿದ, ಏಷ್ಯನ್ ಅಂತ ಕೇಳ್ದ. ಗೊತ್ತಾಗತ್ತಲ್ಲ ಮುಖ ನೋಡಿದ್ರೆ ಏಷ್ಯನ್ ಅಂತ. ಎಸ್ ಇಂಡಿಯನ್ ಅಂದೆ. ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಅಂದ. ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಅಂದೆ, ಹರ್ಕ್ ಇಂಗ್ಲೀಷಲ್ಲಿ. ಆತ ಮುಂದೆ ಬಂದು ಒಂದು ಮಾತು ಆಡಲಿಲ್ಲರಿ ನನಗೆ, ಒಂದು ಬಿರುಸು ಮಾತು. ಏನ್ರಿ ಬುದ್ಧಿ ಇಲ್ಲ ನಿಮಗೆ ಅಂತ ಅನ್ಲಿಲ್ಲ. ಅವನೇನು ಮಾಡಿದ, ಮತ್ತೆ ರೆಕ್ಕೆ ಎತ್ತಿದ, ಕೀ ಕೊಟ್ಟ, ಹಿಂಗೆ ಎಸೆದ, ಅದು 3 ಸುತ್ತಿ ಕೆಳಗಿಳಿತು. ಅತ್ಯಂತ ವಿನಯವಾಗಿ ಹೇಳ್ದ, ಸರ್ ಹಿಂಗೆ ಹಾರಿಸ್ಬೇಕು ಸರ್ ಇದನ್ನು ಅಂದ. ಇನ್ಯಾಕೆ ಹಾರಿಸಲ್ರಿ, ನಾನು ಒಮ್ಮೆ ಹಾರಿಸಿದ್ದೇನಲ್ಲ, ನಾವು ಅವತ್ತು ಮಾಡಿಲ್ವಾ? ಆದರೆ ಬೇಜಾರಾದದ್ದು ಬೈಲಿಲ್ಲಲ್ಲ ಅವನು, ತಪ್ಪು ಮಾಡಿದ್ದೇನೆ ನಾನು, ಕೈ ಮುಗಿದೆ, ಕ್ಷಮಿಸಿ ದಯವಿಟ್ಟು ನನ್ನ ಮಗುಗೆ ಪೆಟ್ಟು ಮಾಡಬೇಕು ಅಂತಿರಲಿಲ್ಲ, ಸಾರಿ ಕ್ಷಮಿಸ್ಬಿಡಿ ನನ್ನ ಅಂದೆ. ಅವ್ನು ಹಂಗೆ ಮಾಡಬೇಡಿ ಸರ್, ಕೈ ಮುಗಿಬೇಡಿ ಸರ್, ಮಗುಗೆ ಏನಾಗಿಲ್ಲ, ಸಣ್ಣ ಗಾಯ, ಆರಾಮಾಗುತ್ತೆ ಅಂದ. ಆ ತಾಯಿನ ನೋಡಿದೆ, ಆಕೆ ಮೊಳಕಾಲು ಊರಿ ಹಣೆ ರಕ್ತ ಒರೆಸ್ತಾ ಇದ್ದಾಳೆ, ಇನ್ನು ಮಗು ಅಳ್ತಾ ಇತ್ತು. ಆ ಹೆಣ್ಮಗಳಲ್ಲಿ ಮಣಮಣ ಅಂತ ಇದ್ದಾಳೆ. ನನಗನ್ನಿಸ್ತು ಆಕೆ ನಾನು ಬೈತಿರ್ಬೇಕು ಅಂತ ಅನ್ನಿಸ್ತು. ಮತ್ತೆ ಕೈ ಮುಗಿದೆ, ದಯವಿಟ್ಟು ನಿಮ್ಮ ಹೆಂಡತಿಗೆ ನನಗೆ ಕ್ಷಮೆ ಹೇಳಿ, ಮಗು ಗಾಯ ಮಾಡಬೇಕು ಅಂತ ಎಸ್ತಿರಲಿಲ್ಲ, ಅಕಸ್ಮಾತ್ ಆದಂಥ ತಪ್ಪು, ಕ್ಷಮಿಸಿ ನನ್ನ ಅಂದೆ. ಸರ್ ಕೈ ಮುಗಿಬೇಡಿ ಸರ್, ಆಕೆಗೆ ಇಂಗ್ಲೀಷೇ ಬರಲ್ಲ, ಜಪಾನಿ ಭಾಷೆಯಲ್ಲಿ ನನಗೆ ಹೇಳ್ತಿದ್ದಾಳೆ, ಅವರೇನು ಬೇಜಾರು ಮಾಡ್ಕೊಳ್ಳೋದು ಬೇಡ, ಮಗು ಚೆನ್ನಾಗಿದೆ ಅಂತ ಹೇಳು. ನನಗೆ ಕಪಾಳಿಗೆ ಹೊಡೆದಂಗೆ ಆಯ್ತಪ್ಪ. ಆ ಪಕ್ಷಿ ತೊಗೊಂಡೆ, ಕೋಟಲ್ಲಿ ತುರ್ಕೊಂಡು ವಾಪಸ್ ಬಂದೆ ಹೋಟೆಲ್ಗೆ. ಬಂದು ಆ ರಿಸೆಪ್ಷನಿಸ್ಟ್ ಕೂತಿರ್ತಾಳಲ್ಲ ರಿಸೆಪ್ಷನಿಸ್ಟು, ಆಕೆ ಹೇಳಿದೆ, ಇಂಥ ಘಟನೆ ಆಯಿತು ಹೊರಗಡೆ ಗಾರ್ಡನ್ನಲ್ಲಿ, ನನಗೆ ಅಕಸ್ಮಾತ್ ತುಂಬ ತಾಳ್ಮೆ ಇರೋ ದಂಪತಿಗಳು ಸಿಕ್ಕರೋ ಎಲ್ಲರೂ ಹಿಂಗೆ ಇದ್ದಾರೋ ಅಂತ ಕೇಳಿದೆ. ಆಕೆ ಏನು ಹೇಳಿದ್ಲು ಗೊತ್ತಾ, ನಾವು ಮರಿಬಾರ್ದು ಸ್ವಾಮಿ, ಎಲ್ಲೂ ಬರಿಬಾರ್ದು. ಆಕೆ ಹೇಳಿದ್ಲು, ಪುಣ್ಯ ಮಾಡಿದ್ರಿ ನೀವು, ಅವ್ರು ಸಣ್ಣ ವಯಸ್ಸಿನವರಾಗಿದ್ದರು ಅಂತ ಸುಮ್ಮನೆ ಬಿಟ್ಟರು, ವಯಸ್ಸಾದವರಾಗಿದ್ದರೆ ಹೊಡೆ ಚಟ್ನಿ ಮಾಡ್ತಿದ್ರು ನಿಮ್ಮನ್ನ ಅಂತ. ನಾವೊಂದು ಎಲ್ಲ ಇವನ ಇಂಡಿಯಾದಲ್ಲಿ ರಿವರ್ಸ್ ಅಲ್ವಾ, ಮುದುಕರಾಗಿದ್ದರೆ ಹೋಗಲಿ ಬಿಡಪ್ಪ, ಏನು ಜಗಳ ಅವ್ರ ಜೊತೆ ಹೋಗೊಂಡು ಬಾ ಅಂತಿದ್ರು, ಹುಡುಗರಾದ್ರೆ ತೋಳೆ ಏರಿಸ್ತಾರೆ. ಆಕೆ ಹೇಳಿದ್ದು, ಹುಡುಗರಾದ್ರಿಂದ ಸುಮ್ಮನೆ ಬಿಟ್ಟರು, ಮುದುಕರಾಗಿದ್ದರೆ ಹೊಡಿತಿದ್ರು ನಿಮ್ಮನ್ನ ಅಂತ. ಯಾಕೆ ಅಂತ ಕೇಳಿದೆ, ಹುಡುಗರಿಗೆ ಕೋಪ ಬರಲ್ಲ ಈಗ ಅಂದ್ಲು. ಹೌದಾ, ಯಾಕೆ? ನನಗೆ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತೀನಿ. ಮರುದಿವ್ಸ ಆಕೆ ನಾನು ಕರ್ಕೊಂಡು ಹೋದ್ಲು ಸೇಂಟ್ ಜೋಸೆಫ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತ. ಅಲ್ಲೊಬ್ಬ ಪಾದ್ರಿ ಇದ್ರು 77 ವರ್ಷದವರು. ಅವ್ರು ಹೇಳ್ಕೊಂಡು ಹಿಂಗಾಯ್ತು, ಈ ಹುಡುಗಿ ಹೇಳ್ತಾಳೆ ಹುಡುಗರಿಗೆ ಕೋಪ ಬರಲ್ಲ ಅಂತ. ಹೌದಾ ಅಂತ ಮೊದಲೇ ಗಾಬರಿ ಆಗಿದ್ದನ, ಇನ್ನೂ ಗಾಬರಿ ಮಾಡಿದ ಮನುಷ್ಯ ಆತ. ಎಸ್ ಎಸ್ ವಾಟ್ ಶಿ ಸೆಡ್ ಈಸ್ ಟ್ರೂ, ಯಂಗ್ ಪೀಪಲ್ ಡೂ ನಾಟ್ ಲೂಸ್ ದರ್ ಟೆಂಪರ್ ಅಂದ್ಬಿಟ್ಟು, ವಿ ಹ್ಯಾವ್ ಮೇಡ್ ದಮ್ ಇನ್ಕೇಪಬಲ್ ಆಫ್ ವೈಲೆನ್ಸ್. ಅವರು ವೈಲೆನ್ಸ್ ಬರೆದು ಹಾಗೆ ನೋಡ್ಕೊಂಡ್ಬಿಟ್ಟಿದ್ದೀವಿ ಅಂದರು. ಅದು ಹೆಂಗೆ ನೋಡಿದ್ರಿ ನೀವು, ವೈಲೆನ್ಸ್ ಬರಲಾರ್ದಂಗೆ, ಹಿಂಸೆ ಆಗಲಾರ್ದಂಗೆ ಹೆಂಗೆ ನೋಡ್ಕೊಂಡ್ರಿ ಅಂತ ಕೇಳಿದೆ. ಅವ್ರು ಏನಿಲ್ಲ, ನೀವು ಸ್ಕೂಲ್ಗೆ ನೋಡ್ಕೊಂಬ ಅಂದರು. ಒಂದು 50 ಸ್ಕೂಲ್ಗೆ ಹೋಗಿದ್ದೀನಿ ಸ್ವಾಮಿ ನಾನು, ಸಣ್ಣ ಸ್ಕೂಲ್ಗೆ, ದೊಡ್ಡ ಸ್ಕೂಲ್ಗೆ ಹೋಗಿದ್ದೀನಿ. ಎಲ್ಲ ಶಾಲೆಯಲ್ಲಿ ಮೆಂಟರ್ಸ್ ಇದ್ದಾರೆ, ಆ ಮಗುಗೂ ಮೆಂಟರ್ ಇರ್ತಾರೆ. ಒಂದು ಸಲ ಪೇರೆಂಟ್ಸ್ ಮನೆಗೆ ಹೋಗ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ, ತಮ್ಮ ನಂಬರ್ ಕೊಡ್ತಾರೆ. ಹುಡುಗ ಏನಾದರೂ ಉಗ್ರ ಕೆಲಸ ಮಾಡಿದರೆ, ಹಿಂಸೆ ಮಾಡಿದರೆ ತಕ್ಷಣ ಫೋನ್ ಮಾಡಿ ಅಂತಾರೆ. ಹೋಗಿ ನೋಡ್ತಾರೆ, ಅಕಸ್ಮಾತ್ ಹುಡುಗ ಕೆಲಸ ಮಾಡಿದ, ಪಕ್ಕದನೇ ಗಾಜು ಹೊಡೆದ, ನಾಯಿ ಕಲ್ಲು ಹೊಡೆದ, ಯಾರನ್ನೋ ಜಿಗಟ್ಟಿದ, ಸಣ್ಣ ಕೆಲಸ. ಆ ಮೆಂಟರ್ ಏನು ಮಾಡ್ತಾರೆ, ಮಗುನ ಕರ್ಕೊಂಡು ಹೋಗಿ ಶಾಲೆಯಲ್ಲಿ ಒಂದು ಕಡೆ ಕೂಡಿಸ್ಕೋತಾರೆ. ಮಗು, ಹಿಂಸೆ ಒಳ್ಳೇದಲ್ಲ, ಹಿಂಸೆ ಒಳ್ಳೇದಲ್ಲ, ಹಿಂಸೆ ಒಳ್ಳೇದಲ್ಲ. 2.5 ವರ್ಷದಿಂದ 20 ವರ್ಷ ತನಕ ಎಲ್ಲರೂ ಹಿಂಸೆ ಒಳ್ಳೇದಲ್ಲ ಅಂದರೆ ಏನಾಗುತ್ತೆ ಹೇಳಿ? ದ ಬಾಯ್ ಈಸ್ ಇನ್ಕೇಪಬಲ್ ಆಫ್ ವೈಲೆನ್ಸ್. ನೀವು ನೋಡಿರಬೇಕು, ಜಪಾನ್ ಇತಿಹಾಸ ತೆಗೆದು ನೋಡಿ, ದೇ ಆರ್ ಕ್ವೈಟ್ ಕ್ರೂಯಲ್ ಪೀಪಲ್ ಎಲ್ಲ ಮಾಡ್ತಾಯಿದ್ರು. ಅಂಥವ್ರು ನಾನು ಈಗ ಹೆಂಗಾಯ್ತಿದ್ದು ಅಂತ ಕೇಳಿದೆ. ಅವರು ಚಂದ ಹೇಳಿದ್ರು ನನಗೆ, ಅವ್ರ ಸ್ಕೂಲ್ ಪ್ರಿನ್ಸಿಪಾಲ್ ಅಂದರೆ, ಸರ್ ಎಲ್ಲ 1948 ಆದದ್ದಿದ್ದು. ನಾನು 48ಗೆ ಏನಾಯಿತು? 48ನೇ ಇಸ್ವಿಗೆ ಅಲ್ಲ ಸ್ವಾಮಿ, 48ಗೆ ಮಾಡಿದ್ದೀವಿ, ಆದದ್ದು 45ನೇ ಇಸ್ವಿಗೆ. ನಿಮಗೆಲ್ಲ ಗೊತ್ತಿದೆ, 6ನೇ ಆಗಸ್ಟ್ 9ನೇ ಆಗಸ್ಟ್ 1945 ಬಾಂಬ್ಸ್ ಡ್ರಾಪ್ಡ್ ಆನ್ ಹಿರೋಶಿಮಾ ಆ್ಯಂಡ್ ನಾಗಾಸಾಕಿ. ನಾನು ಹಿರೋಶಿಮಾ ನನ್ನ ಕನಸಲ್ಲಿ ಬರುತ್ತೆ, ಎಷ್ಟು ಸಲ ನೋಡಿದ್ದೇನೆ ಅದನ್ನು, ಕನಸಲ್ಲಿ ಬರುತ್ತೆ, ನನಗೆ ಎಚ್ಚರಿಕೆ ಕೊಡುತ್ತೆ. ನೀವು ಯಾವ ಬಿಲ್ಡಿಂಗ್ ಮೇಲೆ ಬಿತ್ತಲ್ಲ ಬಾಂಬು, ಹಿರೋಶಿಮಾದಲ್ಲಿ ಬಾಂಬ್ ಬಿದ್ದು 5 ನಿಮಿಷದೊಳಗೆ 2 ಲಕ್ಷ ಜನ ಸತ್ತೋದ್ರು. ಹುಳ ಸತ್ತಂಗೆ ಸತ್ತೋಗ್ಬಿಟ್ರಿ 2 ಲಕ್ಷ ಜನ. ಲೆಕ್ಕ ಇದೆ ಏನಾದರೂ? ಆ ಥರ ಬಿದ್ದರಲ್ಲ. ಆಗ ಅವನು ಹೇಳ್ತಾನೆ, ನಾವು ನೋಡಿದ್ವಿ ಜನ ಸತ್ತೋದ್ರು, 2 ಲಕ್ಷ ಜನ ಸತ್ತೋದ್ರು, ವೈಲೆನ್ಸ್ ಈಸ್ ನಾಟ್ ಗುಡ್. ಇವತ್ತು ಹಿರೋಶಿಮಾಗೆ ಹೋದರೆ ಬಿಲ್ಡಿಂಗ್ ಹಾಗೆ ಇದೆ,
ಕರಕಾಗಿದೆ, ಮುರಿದು ಸುಟ್ಟು ಕರಕಲಾಗಿದೆ ಬಿಲ್ಡಿಂಗ್. ಅದು ಸುತ್ತಲೂ ದೊಡ್ಡ ಗಾರ್ಡನ್ ಮಾಡಿದ್ದಾರೆ. ನಾನು ಕೇಳ್ತೀನಿ ಜಪಾನ್ ಹುಡುಗರು, ಯಾಕೆ ಇಟ್ಕೊಂಡಿದ್ದೀರಿ ಸುಟ್ಟು ಬಿಲ್ಡಿಂಗ್ ಅಂತ, ತೆಗಿಬಾರ್ದು ಅದನ್ನು ಅಂತ. ಅವ್ರೇನು ಹೇಳಿದ್ರು ಗೊತ್ತಾ? ನೋಡಿ, ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಗಾರ್ಡನಿಗೆ ನಾವು, ಅವ್ರು ಹೇಳ್ತೀವಿ, ನೋಡು ನಿನ್ನ ಮನಸ್ಸಲ್ಲಿ ಹಿಂಸೆ ಇದ್ದರೆ ನಿನ್ನ ಜೀವನ ಬಿಲ್ಡಿಂಗ್ ಥರ ಆಗುತ್ತೆ, ಯಾವಾಗ ಹಿಂಸೆ ಹೋಯ್ತೋ ನಿನ್ನ ಜೀವನ ತೋಟದ ಥರ ಆಗುತ್ತೆ ಅಂತ ಕಲಿಸ್ತೀವಿ ಅಂತಾರೆ. ಮಕ್ಕಳಿಗೆ ಮೌಲ್ಯ ಕಲಿಸೋದು ಬರೀ ಕ್ಲಾಸ್ ರೂಮಲ್ಲಿ ಅಲ್ಲ, ಹೊರಗಡೆ ಬೈಲಲ್ಲೂ ಕಲಿಸ್ಬೇಕಾಗತ್ತೆ. ನಾವು ಒಂದೇ ಆಸೆ ನನಗೆ ಬ್ರಹ್ಮಯ್ಯ ನಾಯ್ಡು ಅವರಾಗಲಿ ಶಿವನಗೌಡರಾಗಲಿ ನನ್ನ ಟಚ್ಚಲ್ಲಿ ಇದ್ದಾರೆ, ರೆಗ್ಯುಲರ್ ಆಗಿರ್ತೀವಿ. ಒಂದೇ ಆಸೆ, ಎಲ್ಲ ಸೇರಿ ಈ ಮಕ್ಕಳನ್ನು ದೊಡ್ಡವರು ಮಾಡಬೇಕು. ಒಂದು ಶಾಲೆಯಲ್ಲಿ ಕಲ್ತಂಥ ಮಗು ರಾಷ್ಟ್ರಪತಿ ಆಗೋದಾದರೆ ಈ ಶಾಲೆ ಕಲ್ತ ಮಗುದು ಯಾಕೆ ರಾಷ್ಟ್ರಪತಿ ಆಗಬಾರ್ದು, ಪ್ರಧಾನಮಂತ್ರಿ ಯಾಕೆ ಆಗಬಾರ್ದು? ಬೇಕಾದಾಗೋ ಶಕ್ತಿ ಇದೆ. ಅದು ಮಾಡೋದಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿ ನಿಲ್ಲೋಣ. ನಾವು ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಮೂಲಕ ನಾನು ಅವ್ರ ಜೊತೆಗಿರ್ತೀನಿ, ಸಂಸ್ಥೆಯನ್ನು ಚೆನ್ನಾಗಿ ಕಟ್ಟೋಣ. ತಾವೆಲ್ಲರೂ ಸಹಕಾರ ಮಾಡಿ. ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ಗ್ರೋ ದ ಫೈನೆಸ್ಟ್ ಸಿಟಿಸನ್ ಆಫ್ ದಿಸ್ ಬ್ಯೂಟಿಫುಲ್ ಕಂಟ್ರಿ. ಥ್ಯಾಂಕ್ ಯು ಸೊ ಮಚ್.